ಕೈ ಬಿಡೋ ದೇವರಲ್ಲ. ಹಲ್ಲೆಲೂಯಾ. ಯಾವುದಾದ್ರೂ ಒಂದು ಕರ ಯಾವಾಗೂ ನಮ್ಮನ್ನು ಹಿಡಿದು ನಡೆಸಿ ನಮ್ಮನ್ನು ಬಲಪಡಿಸುತ್ತೆ ಅಂದರೆ ಅದು ನಾವು ನಂಬಿರುವಂಥ ದೇವರ ಕರ. ಹಲ್ಲೆಲೂಯಾ. ಆ ಕರ ಮಾತ್ರ ಯಾವುದೇ ಕಾರಣಕ್ಕೂ ನಮ್ಮನ್ನು ಬಿಟ್ಟು ಕೊಡಲ್ಲ. ಸೋಲಿಗೆ ಬಿಟ್ಟು ಕೊಡಲ್ಲ, ಸಾಲಕ್ಕೆ ಬಿಟ್ಟು ಕೊಡಲ್ಲ, ದರಿದ್ರಿಗೆ ಬಿಟ್ಟು ಕೊಡಲ್ಲ, ಕಷ್ಟಗಳಿಗೆ ಬಿಟ್ಟು ಕೊಡಲ್ಲ. ಬರುತ್ತೆ ಆ ಕರ ನಮ್ಮನ್ನು ನಡೆಸುತ್ತೆ. ಹಲ್ಲೆಲೂಯಾ. ಕಷ್ಟಗಳು, ದುಃಖಗಳು, ವೇದನೆಗಳು, ಕಣ್ಣೀರು, ಬಾಧೆ, ಸಂಕಟ ಇಲ್ಲ ಅಂತಲ್ಲ, ಇದೆ. ಎಲ್ಲವುಗಳಿಗಿಂತಲೂ ಈ ದೇವರ ಕರ ತುಂಬಾ ದೊಡ್ಡ ಕರ. ಅವನು ಹೇಳ್ತಾನೆ, ಈ ಲೋಕದಲ್ಲಿ ಇರುವಂತ ಅವನಿಗಿಂತಲೂ ನಮ್ಮ ಒಳಗಡೆ ಇರುವವನು ದೊಡ್ಡವನಾಗಿದ್ದಾನೆ, ಹೆಚ್ಚಿನವನಾಗಿದ್ದಾನೆ, ಅಧಿಕವಾದವನಾಗಿದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರಿಗೆ ಸ್ತೋತ್ರ. ಸಂತೋಷನಾ? ಏನಕ್ಕೆ? ಬೇಗ ಬಿಟ್ರೆ ಅಂತ. ಬೇಗ ಬಿಟ್ರೆ ಸಂತೋಷ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಸರಿ, ಕರ್ತನು ಈ ಕುಟುಂಬಕ್ಕೆ ಕೊಟ್ಟಂತ ಆಲೋಚನೆ ಕಡೆಗೆ ನಾವು ಪಟ್ಟಂತ ಓಡಿ ಬರೋಣ. ಕರ್ತನ ಸಮ್ಮುಖದಲ್ಲಿ ಕುಳಿತು ಕರ್ತನ ಮುಖವನ್ನು ನೋಡಿ ಪ್ರಾರ್ಥಿಸಿ ಕೇಳುವಾಗ ದೇವರು ಮಾತಾಡಿದಂಥ ಕಾರ್ಯ ಎರಡು ವಿಷಯ. ಒಂದು, ಒಂಟಿತನದ ಕೊರಗುವಿಕೆ. ಮಕ್ಕಳಿದ್ದಾರೆ, ಆದರೂ ಕೂಡ ಏನೋ ಒಂಥರ ಒಂಟಿತನದ ಅನುಭವ, ಒಂಟಿತನದ ಜೀವಿತ, ಒಂಟಿತನದ ಕಾರ್ಯಗಳು ಕಾಡುವಂಥ ಪರಿಸ್ಥಿತಿ. ಕೆಲವೊಮ್ಮೆ ಕುತ್ಕೊಂಡು ನನಗೆ ಯಾಕೆ ಈ ಪರಿಸ್ಥಿತಿ, ನನಗೆ ಯಾವ ಸಪೋರ್ಟ್ ಇಲ್ಲವಲ್ಲ ಅಂತೇಳಿ ಗೋಳಾಡಿದಂಥ ಸಂದರ್ಭಗಳ ವಿಷಯಗಳ ಕುರಿತು ದೇವರು ಹೇಳಿದ್ರು, ನಾನು ಆ ಒಂಟಿತನವನ್ನು ನೀಗಿಸ್ತೇನೆ ಅಂತ. ಒಂದು, ಒಂಟಿತನ ನೀಗಿಸ್ತೇನೆ. ಆ ಒಂಟಿತನ ನೀಗಲ್ಪಡಬೇಕಾದ್ರೆ ಅಲ್ಲಿ ನಾನು ಪ್ರಕಟ ಆಗಬೇಕು ಅಂತ ದೇವ್ರು ಮಾತಾಡಿದ್ದು. ಆ ಒಂಟಿತನ ನೀಗಲ್ಪಡಬೇಕಾದ್ರೆ ಅಲ್ಲಿ ನಾನು ಪ್ರಕಟ ಆಗಬೇಕು. ಎರಡನೇದು, ನನ್ನ ಕೈಲಿ ಆಗಲ್ಲ ಅಂತೇಳಿ ಬಿಡಲ್ಪಟ್ಟ ಕೆಲವೊಂದು ಕಾರ್ಯಗಳನ್ನು ಮತ್ತೆ ನೀನು ತೆಗೆದುಕೋ ಅಂತೇಳಿ ಕೆಲವೊಂದು ಕಾರ್ಯಗಳನ್ನು ಒಪ್ಪಿಸಿಕೊಟ್ಟು ಮಾಡಿಸುವಂಥ ಕಾರ್ಯಗಳಲ್ಲಿ ದೇವರು ನಡೆಸ್ತೀನಿ ಅಂತೇಳಿ ಈ ಎರಡು ಆಲೋಚನೆಗಳು ದೇವರು ಕೊಟ್ಟಿದ್ದಾರೆ. ಒಂದದಾಗಿ, ಒಂಟಿತನ ನೀಗಲ್ಪಡಬೇಕಾದ್ರೆ ನಾನು ಪ್ರಕಟ ಆಗಬೇಕು, ಆ ಒಂಟಿತನದ ಕಾರ್ಯ ನಾನು ನೀಗಿಸ್ತೀನಿ. ಎರಡನೇದಾಗಿ, ಕೆಲವೊಂದು ಕಾರ್ಯಗಳನ್ನು ಇದು ನನ್ನ ಕೈಯಲ್ಲಿ ಆಗಲ್ಲ, ಅಷ್ಟು ಬಲ ನನಗಿಲ್ಲ, ಅಷ್ಟು ಶಕ್ತಿ ನನಗಿಲ್ಲ ಅಂತೇಳಿ ಬಿಡಲ್ಪಟ್ಟ ಕೆಲವೊಂದು ಕಾರ್ಯಗಳನ್ನ ದೇವರು ಮತ್ತೆ ಆಜ್ಞಾಪಿಸ್ತಾನೆ, ಅವುಗಳನ್ನ ನಿನ್ನ ಕೈಗೆ ಎತ್ಕೋ ಅಂತ. ಅಂದ್ರೆ ಯಾವುದು ನನ್ನ ಕೈಯಲ್ಲಿ ಆಗಲ್ಲ ಅಂತ ಪೆಂಡಿಂಗ್ ನೀನು ಇಟ್ಟಿದ್ಯೋ ಅದನ್ನ ಮತ್ತೆ ದೇವ್ರು ಹೇಳ್ತಾ ಇದಾರೆ, ನೀನ್ ಎತ್ಕೋ ನಿನ್ನ ಕೈಯಲ್ಲಿ ಅಂತ. ಹಲ್ಲೆಲೂಯಾ. ಖುಷಿನೇ ಇಲ್ಲ. ದಿಲ್ ಖುಷಿ ತಗೊಂಬಂದ್ರೆ ಚೆನ್ನಾಗಿರ್ತಾ ಇತ್ತು. ಹಲ್ಲೆಲೂಯಾ. ನಿನ್ನ ಕೈಲಿ ಆಗದೆ ಇರುವಂಥ ಕೆಲವು ಕಾರ್ಯಗಳನ್ನು ನಿನ್ನ ಬಲಪಡಿಸಿ ಮತ್ತೆ ಆ ಕಾರ್ಯಗಳನ್ನು ನಿನ್ನ ಕರಗಳಲ್ಲಿ ಕೊಟ್ಟು ದೇವರ ಸಂಗಡ ಇದ್ದು ನಡೆಸುವ ಕೆಲವು ಕಾರ್ಯಗಳನ್ನು ಮುಂಬರುವ ವರ್ಷಗಳಲ್ಲಿ ಅಥವಾ ಈ ವರ್ಷಗಳಲ್ಲಿ ನೀನು, ನಿನ್ನ ಕುಟುಂಬ, ನಿನ್ನ ತಲೆಮಾರುಗಳು ಕಾಣುತ್ತೆ, ಅನುಭವಿಸ್ತೀರಿ ಎಂಬುದಾಗಿ ಹೇಳಿ ಸೈನ್ಯಗಳ ಒಡೆಯನ ಆಲೋಚನೆಯನ್ನು ಒದಗಿಸ್ತಾ ಇದ್ದಾನೆ. ಅದಾಗೆ ನಡೀಲಿ. ಇದೇ ದೇವರು ಈ ಕುಟುಂಬಕ್ಕೆ ಕೊಟ್ಟು ಕಳಿಸಿರುವಂತ ದೈವೋಕ್ತಿ. ಹಲ್ಲೆಲೂಯಾ. ಅದಕ್ಕೆ ಅನುಗುಣವಾಗಿರುವಂತ ದೇವರ ವಚನದ ಆಧಾರದ ದೈವೋಕ್ತಿಗಳನ್ನು ತೆಗೆದುಕೊಂಡು ಧ್ಯಾನ ಮಾಡಿಕೊಳ್ಳೋಣ. ಆದಿಕಾಂಡ 21ನೇ ಅಧ್ಯಾಯ 18-19 ವಚನವನ್ನು ಓದಿ ಸಹಾಯ ಮಾಡ್ರಿ. ನೀನು ಎದ್ದು ಅವನನ್ನು ಎತ್ತಿಕೊಂಡು ಕೈ ಬಿಡದೆ ಇರು, ಅವನಿಂದ ದೊಡ್ಡ ಜನಾಂಗವಾಗುವಂತೆ ಮಾಡುವೆನು ಎಂದು ಹೇಳಿದನು.
ಇದಲ್ಲದೆ ದೇವರು ಅವಳ ಕಣ್ಣನ್ನು ತೆರೆದಿದ್ದರಿಂದ ಅವಳು ನೀರಿನ ಬಾವಿಯನ್ನು ಕಂಡು ತಿತ್ತಿಯಲ್ಲಿ ನೀರನ್ನು ತುಂಬಿಕೊಂಡು ಹುಡುಗನಿಗೆ ಕುಡಿಸಿದಳು. ಸಾಕು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇದರಲ್ಲಿರುವಂತಹ ದೇವರು ಕೆಲವೊಂದು ವಿಷಯಗಳು, ಕೆಲವೊಂದು ದೈವೋಕ್ತಿಗಳು ದೇವರು ನಮ್ಮ ಮಧ್ಯದಲ್ಲಿ ನಮ್ಮ ಸಂಗಡ ಮಾತಾಡಲಿ. ಹಲ್ಲೆಲೂಯಾ. ಒಂದು ವೇಳೆ ಕೂತಿರುವಂತವ್ರು ನಿಮಗೆ ದೇವರು ನನ್ನ ಸಂಗಡ ಮಾತಾಡ್ತಾ ಇದ್ದಾರೆ, ಇದು ನನಗೇನೆ ಅಂತ ಹೇಳೋ ಅನುಭವ ಏನಾದರೂ ಆದ್ರೆ ತಿಳ್ಕೊಳ್ರಿ, ದೇವ್ರು ನಿಮ್ಮ ಸಂಗಡ ಮಾತಾಡ್ತಾ ಇದ್ದಾರೆ ಅಂತ ಹೇಳಿ. ಹಲ್ಲೆಲೂಯಾ. ಅದಕ್ಕೆ ಪ್ರಾರಂಭದಲ್ಲಿ ಆಡಿದ್ದು, ನೀನು ಇಲ್ಲದೆ ನಾನು ಹಲ್ಲೆಲೂಯಾ ಈ ಲೋಕದಲ್ಲಿ ಬದುಕಲಾರೇನು. ನನ್ನ ದೇವ ಎಂದಾದರೂ ನೀ ಕೈ ಬಿಟ್ಟಿದ್ಯಾ? ನಾನು ಜೀವನದಲ್ಲಿ ನೀನು ಎಂದಿಗೂ ಕೈ ಬಿಟ್ಟಿಲ್ಲ. ಕೈ ಹಿಡಿದವ್ರು ಕೈ ಬಿಟ್ಟಿದ್ದಾರೆ ಹೊರತು ನೀನು ಎಂದಿಗೂ ಕೈ ಬಿಟ್ಟಿಲ್ಲ ಸ್ವಾಮಿ. ಕಷ್ಟದಲ್ಲೂ ದುಃಖದಲ್ಲೂ ಇರಬಾಗಲು ಇಲ್ಲದಿರಬಾಗಲು, ಆರೋಗ್ಯದಲ್ಲಿಯೂ ಅನಾರೋಗ್ಯದಲ್ಲಿಯೂ, ಸಂತೋಷದಲ್ಲಿಯೂ ಕಣ್ಣೀರಲ್ಲೂ ಎಲ್ಲದರಲ್ಲೂ ನಿನ್ನ ಕರ ನಾನು ಕಂಡಿದ್ದೇನಪ್ಪ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತು ಆಗಾರಳ ಕುರಿತು. ಈ ಆಗರಳು ಯಾರಪ್ಪ ಅಂದ್ರೆ ಐಗುಪ್ತ ದೇಶದಲ್ಲಿ ಇದ್ದಂತ ಒಂದು ಸ್ತ್ರೀ. ಅಬ್ರಹಾಮನು ಸುಮಾರು ವರ್ಷಗಳು ವಯಸ್ಸುಳ್ಳವನಾಗಿರುವಾಗ ಅವನಿಗೆ ಮಕ್ಕಳಿರಲ್ಲ. ಅವರಂತೆ ಪ್ರತಿ ಒಂದು ತಿಂಗಳು, ಪ್ರತಿ ಒಂದು ವರ್ಷ ಎದುರು ನೋಡ್ತಾ ಇರ್ತಾಳೆ ಒಂದು ಸಂತತಿಗೋಸ್ಕರವಾಗಿ. ಆ ಸಮಯದಲ್ಲಿ ಅವಳಿಗೆ ಯಾವ ಸಂತತಿಯ ಒಂದು ಸುದ್ದಿ ಕೂಡ ಮುಟ್ಟಲಿಕ್ಕೆ ಸಾಧ್ಯವೇ ಆಗಲ್ಲ. ಅನೇಕ ತಿಂಗಳು ವರ್ಷಗಳು ನಿರೀಕ್ಷೆಯಿಂದ ನಂಬಿಕೆಯಿಂದ ಆದು ಬಂದಂತ ಸಾರ ಈಗ ನಂಬಿಕೆ ಕಳ್ಕೊಳ್ತಾ ಇದ್ದಾಳೆ. ನಂಬಿಕೆ ಕಳೆದುಕೊಳ್ಳೋ ಸಮಯದಲ್ಲಿ ಅವಳ ಒಳಗಡೆ ಒಂದು ಆಲೋಚನೆ ಬರ್ತಾ ಇದೆ, ಸರಿ ಹೆಂಗೂ ನನಗೆ ಆ ಶಕ್ತಿ ಇಲ್ಲ, ಆ ಭಾಗ್ಯ ಇಲ್ಲ, ಆ ಕಾರ್ಯ, ಆ ಅದ್ಭುತ ನನ್ನಲ್ಲಿ ನಡೀಲಿಕ್ಕೆ ಸಾಧ್ಯ ಇಲ್ಲ. ಬೇರೆಯವಳನ್ನ ಯಾರನ್ನಾದರೂ ಕರ್ಕೊಂಡು ಬಂದು ನೀನು ಮದುವೆ ಮಾಡಿಕೊಂಡು ಅವಳ ಮೂಲಕವಾಗಿ ಆದರೂ ನೀನು ನನಗೆ ಸಂತತಿಯನ್ನ ಕೊಡು ಎಂಬುದಾಗಿ ಹೇಳಿ ಬಲವಂತ ಮಾಡಿ ಪಟ್ಟಿ ಹಿಡಿದು ಕರ್ಕೊಂಡು ಬಂದಂತ ಐಗುಪ್ತದಲ್ಲಿ ಈ ದಾಸಿಯನ್ನ ಕರ್ಕೊಂಡು ಬಂದು ಅಬ್ರಹಾಮನಿಗೆ ಮದುವೆ ಮಾಡಿ, ಆ ನಂತರ ಆಗಾರಳಿಗೆ ಒಂದು ಮಗು ಹುಟ್ಟುತ್ತೆ. ಹಲ್ಲೆಲೂಯಾ. ಈ ಮಗು ಹುಟ್ಟಕ್ಕಿಂತ ಮುಂಚೆ ಸಾರ, ಆಗಾರ ಅವಳು ಮತ್ತೆ ಅಬ್ರಹಾಮನು ತುಂಬಾ ಚೆನ್ನಾಗಿದ್ದಾರೆ. ಒಡನಾಟಗಳಲ್ಲಿ, ಮಾತುಕತೆಯಲ್ಲಿ, ಚಿಂತೆಗಳಲ್ಲಿ, ಕಾರ್ಯಗಳಲ್ಲಿ, ಕೌಟುಂಬಿಕ ಎಲ್ಲ ಪ್ರತಿಯೊಂದು ವಿಷಯಗಳಲ್ಲಿ ತುಂಬಾ ಅದ್ದೂರಿಯಾಗಿ ನಡ್ಕೊಂಡು ಹೋಗ್ತಾ ಇದ್ದಾರೆ. ಈ ಆಗಾರಳು ಪ್ರೆಗ್ನೆಂಟ್ ಆಗುವಾಗಲೂ ಕೂಡ ಫ್ಯಾಮಿಲಿ ತುಂಬಾ ಚೆನ್ನಾಗಿದೆ, ಒಗ್ಗಟ್ಟಾಗಿದೆ. ಆದ್ರೆ ಸಮಯ ಬಂತು, ಮಗು ಜನಿಸುವ ಸಮಯ ಬಂತು. ಆ ಮಗು ಜನಿಸಿದ ಮೇಲೆ ಏನೋ ಹೇಗೋ ಏನೋ ಅಕಸ್ಮಾತ್ ಆಗಿ ಆಗಾರಳು ಸಾರಳ ಮುಂದೆ ಕೆಲವೊಂದು ವಿಷಯಗಳಲ್ಲಿ ನಗ್ಬಿಡ್ತಾಳೆ. ಆಗಾರಳು ಸಾರಳ ಮುಂದೆ ನಗಿತಾಳು. ಇದೇ ಅವಳಿಗೆ ತೊಂದರೆ ಆಗಿತ್ತು. ಅರ್ಥ ಆಗ್ತಾ ಇದೆಯಾ? ಯಾರಿಗೆ ತೊಂದರೆ? ಆಗಾರಳು ನಕ್ಕದ್ಲು ಅಂತ ಹೇಳ್ಬಿಟ್ಟು ಸಾರಳು ಕೋಪ ಮಾಡ್ಕೊಂಡ್ಬಿಟ್ಲು. ಕೆಲ ಜನರು ಹಂಗೆ ನಗದ್ರು ತಪ್ಪು, ಆಳಿದ್ರು ತಪ್ಪು, ಕೂತ್ಕೊಂಡ್ರು ತಪ್ಪು, ಎದ್ದೇಳಿದ್ರು ತಪ್ಪು, ಮಾತಾಡಿದ್ರು ತಪ್ಪು, ಅಂದ್ರು ತಪ್ಪು. ನನ್ನ ನೋಡ್ಕೊಂಡೆ ಅಂದಿದ್ದು. ಹಲ್ಲೆಲೂಯಾ. ಕೆಲವು ಜನರಿಗೆ ನಗೋದ್ಕೊಂಡ್ರೇನೆ ಆಗಲ್ಲ. ಆದ್ರೆ ಕರ್ತನು ಹೇಳ್ತಾನೆ, ನಿಮ್ಮ ದುಃಖವು ಸಂತೋಷವಾಗಿ ಮಾರ್ಪಡುವುದು ಅಂತೇಳಿ.
ಹಲ್ಲೆಲೂಯ, ಹಲ್ಲೆಲೂಯ. ಶತ್ರುವಿಗೆ ನಾವು ನಗಬಾರದು, ವೈರಿಗೆ ನಾವು ನಗಬಾರದು, ನಮ್ಮ ಜೀವಿತ ಸಂತೋಷವಾಗಿರಬಾರ್ದು ಅಂತೇಳಿ ಅವನ ಎದುರು ನೋಡ್ತಾನೆ. ಬಟ್ ಅದ್ರ ಮೊದಲು ಕರ್ತನು ಹೇಳ್ತಾನೆ, ಇಲ್ಲ, ನನ್ನ ಸಂತತಿ ಸಂತೋಷವುಳ್ಳ ಸಂತತಿ ಆಗಿರ್ಬೇಕು. ಹಲ್ಲೆಲೂಯ. ಅಳುತ್ತಾ ಬಿತ್ತುವವನು ಆಡುತ್ತಾ, ದುಃಖಿಸುತ್ತಾ, ಹರ್ಷಿಸುತ್ತಾ ಸಿವುಡುಗಳನ್ನ ಹೊತ್ತುಕೊಂಡು ಹೋಗುವನು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ಎಷ್ಟೋ ಸೇವಕರು, ನಾನು ನೋಡಂತ ಎಷ್ಟೋ ಸೇವಕರು, ಅವ್ರ ಮೇಲೆ ದೇವರ ಕೃಪೆಯಿಂದ ಸುರಿಸಲ್ಪಟ್ಟಂತ ಅಭಿಷೇಕ ಜಸ್ಟ್ ಅವ್ರ ಆದ್ರೆ ಸಾಕು, ಸ್ಪಾಟ್ ಬಿಡುಗಡೆ ಅರ್ಥ ಆಗಿಲ್ಲ. ಪ್ರೈಸ್ ದಿ ಲಾರ್ಡ್. ಒಬ್ರು ಸೇವಕರಿದ್ದಾರೆ, ಅವ್ರು ಬೇರೆ ಜಸ್ಟ್ ನಗ್ರೆ ಸಾಕು, ಎಲ್ಲರೂ ನಗ್ತಾ ಇರ್ತಾರೆ. ಅಂತ ಒಂದು ಅಭಿಷೇಕ ಆ ಸ್ಟಾರ್ಟ್ ಆಗ್ಬಿಟ್ರೆ ಇನ್ನು ಅವ್ರ ಲೈಫಲ್ಲಿ ಅಳದೇ ಇಲ್ಲ, ನಗ್ತಾನೆ ಇರ್ತಾರೆ. ಅದೊಂದು ಕೃಪೆ. ಈ ಸೇವಕ ಯಾವ್ದಾದ್ರು ರೋಗಿ ಪಕ್ಕದಲ್ಲಿ ಹೋಗ್ಬಿಟ್ಟು ಅಂದ್ರೆ ಸಾಕು, ರೋಗ ಸೋಗಿ ಆಗ್ಬಿಟ್ಟಿರ್ತದೆ. ಈ ಸೇವಕ ಯಾವ್ದಾದ್ರು ದೆವ ಹಿಡಿದಿರುವಂತ ವ್ಯಕ್ತಿ ಪಕ್ಕದಲ್ಲಿ ಹೋಗ್ಬಿಟ್ಟು ಅಂದ್ರೆ ಸಾಕು, ದೆವ ಅಲ್ಲೇ ಬಿಟ್ಟಬಿಟ್ಟಿರ್ತದೆ. ನಗುವಿಗೆ ಆ ಶಕ್ತಿ ಇದೆ. ಹಲ್ಲೆಲೂಯ. ಯಾರಿಂದಲೂ ಸಾಧ್ಯ ಇಲ್ಲ ಆ ರೀತಿ ಯಾವಾಗಲೂ ನಕ್ಕೊಂಡಿರ್ಲಿಕ್ಕೆ. ದೇವರ ಒಳಗಡೆ ಯಾರಿರ್ತಾರೋ, ದೇವರು ಯಾರ ಸಂಗಡ ಇರ್ತಾರೋ ಅವ್ರ ಮಕ್ಕ ನೋಡ್ರಿ, ಯಾವಾಗೂ ಕಳ 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 ಅಂತ ನಗ್ತಾನೆ ಇರ್ತಾರೆ. ಕಷ್ಟ ಇರ್ಲಿ ನಗ್ತಾ ಇರ್ತಾರೆ. ಕಣ್ಣೀರಿನ ಅವಸ್ಥೆಗಳು ಆದು ಹೋಗಿದ್ರು ಕೂಡ ನಗ್ತಾನೆ ಇರ್ತಾರೆ. ಅಲ್ಲಿ ಹಣ ಉರ್ಲಿರ್ತದೆ, ನಗ್ತಾನೆ ಇರ್ತಾರೆ. ಸಾಲ್ಗಾರರು ಬಂದಿರ್ತಾರೆ, ಅವ್ರು ತಿಳ್ಕೊಂಡ್ರೆ ಹುಚ್ಚಿಡ್ದು ಬಿಟ್ಟಿದೆ. ನಾವು ಸಾಲ ಕೇಳಿ 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 ಅವ್ರಿಗೆ ಹುಚ್ಚಿಡ್ದು ಬಿಟ್ಟಿದೆ. ಸಾಲ ಕೇಳಕ್ ಬಂದ್ರು ಕೂಡ ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಸಂತೋಷಿಸ್ರಿ. ಫಿಲಿಪಿಯ ಪತ್ರಿಕೆಯಲ್ಲಿ ವಾಕ್ಯ ಸ್ಪಷ್ಟವಾಗಿ ಯಾವಾಗಲೂ ಸಂತೋಷಿಸ್ರಿ, ಯಾವಾಗಲೂ ಕರ್ತನಲ್ಲಿ. ವಾಕ್ಯ ಓದ್ರಿ, ನಾನು ಸುಳ್ಳು ಹೇಳ್ತಾ ಇಲ್ಲ. ಯಾವಾಗಲೂ ಆನೆ ಮಗ ಇಟ್ಕೊಳ್ರಿ ಅಂತ ಇದೆಯಾ, ಅಥವಾ ಕೋತಿ ಮಗ ಇಟ್ಕೊಳ್ರಿ ಅಂತ ಇದೆಯಾ, ಅಥವಾ ಇಲಿ ಮಗ ಇಟ್ಕೊಳ್ರಿ ಅಂತ ಇದೆಯಾ? ಯಾವಾಗಲೂ ಏನ್ರಲ್ಲಿ ಕರ್ತನಲ್ಲಿ ನೀನಿದ್ರೆ ಆಟೋಮೆಟಿಕ್ ಕರ್ತನಿಂದ ಸಂತೋಷ ನಿನಗೆ ಬರ್ತದೆ. ಹಲ್ಲೆಲೂಯ. ಕರ್ತನಲ್ಲಿ ಸಂತೋಷಿಸಿರಿ, ಸಂತೋಷ ಪಡಿರಿ ಎಂದು ಸಂತೋಷ ಪಡ್ರಿ. ನಿಮ್ಮ ನೋಡಿ ಹೇಳ್ತಾರ ಸಂತೋಷ ಪಡ್ರಿ, ನೀವು ನೋಡಿ ನಗ್ತಾರ ಸಂತೋಷವಾಗಿ ಇರ್ರಿ. ಎಲ್ಲಾ ಸಮಯದಲ್ಲಿಯೂ ನೀವು ಸಂತೋಷವಾಗಿರ್ರಿ. ನಮ್ಮ ಕಷ್ಟ ನಿಮ್ಗೇನು ಗೊತ್ತು ಪಾಸ್, ಸಂತೋಷದ ಬಗ್ಗೆ ನೀವು ಮಾತಾಡ್ತಾ ಇದ್ದೀರಾ. ನಾವು ಸಂತೋಷ ಯಾವಾಗ ಗೊತ್ತಾ ಸ್ಮೈಲ್ ಕೊಡೋದು? ನಮಗೆ ಮದುವೆಗೆ ಆಹ್ವಾನ ಕೊಡ್ತಾರೆ, ಅಲ್ಲೋಗಿ ಅಂತೀವಿ, ಅದೇ ಸ್ಮೈಲು. ಮನೆ ಪಕ್ಕದಲ್ಲಿ ಯಾರು ಮಾತಾಡಿ ಅಷ್ಟೇ ಸ್ಮೈಲು. ಹಲ್ಲೆಲೂಯಾ. ಅಷ್ಟೇ. ಆ ಸ್ಮೈಲ್, ಆ ಸಂತೋಷದ ಕುರಿತು ದೇವರು ಮಾತಾಡ್ತಾ ಇಲ್ಲ. ನಾನು ಸಂತೋಷವಾಗಿದ್ದೀನಿ ಅನ್ನೋರು ಕೇಳ್ತೀರಿ. ಯಾವಾಗೆಲ್ಲ ಸಂತೋಷವಾಗಿದ್ದೀನಿ ಅವ್ರ ಕೇಳ್ತಾರೆ ನೋಡೋಣ.
ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ, ಸಂತೋಷ ಪಡಿರಿ. ಈ ಒಂದು ಕೃಪೆ ಇರಲಿ. ನನ್ನ ವಿಷಯ ಬೇರೆ, ಬಟ್ ಪರಿಶುದ್ಧಾತ್ಮ ಸಂತೋಷದ ಕುರಿತು ಮಾತಾಡ್ತಾ ಇದ್ದಾರ, ನಗು ಕುರಿತು ಮಾತಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ಇವತ್ತು ಈ ಸಭೆಯ ಮಕ್ಕಳ ಚರಿತ್ರೆ ಯೇಸುವಿನ ನಾಮದಲ್ಲಿ ಬದಲಾಗಲಿ. ಯಾವಾಗಲೂ ಎಲ್ಲ ವಿಷಯಗಳಲ್ಲಿ ಕರ್ತನ ಒಳಗಡೆ ಇದ್ದುಕೊಂಡು ಸಂತೋಷವಾಗಿರುವಂತ ಒಂದು ಕಾರ್ಯ ಇವರ ಜೀವಿತಗಳಲ್ಲಿ ನಡೆಯಲಿ. ಇಲ್ಲಿವರೆಗೂ ಶತ್ರು ಪೀಡಿಸಿದ, ಇಲ್ಲಿವರೆಗೂ ಶತ್ರು ಅಳಿಸಿದ, ಇಲ್ಲಿವರೆಗೂ ಶತ್ರು ತಂದಾಕಿದ ಎಲ್ಲ ದುಃಖ ಹೋರಾಟಗಳು ಈ ಆಲೋಚನೆಯ ಮುಂದಗಡೆ ಯೇಸುವಿನ ನಾಮದಲ್ಲಿ ಅಳಿರಿ. ಪ್ರೈಸ್ ದಿ ಲಾರ್ಡ್. ಗಾಡ್ ಬ್ಲೆಸ್ ಯು. ಸಾರಳು ನೋಡುವಾಗ ಆಗಾಳು ನಗ್ಬಿಟ್ಲು. ಇದು ಸ್ಟೋರಿ. ಈ ಸ್ಟೋರಿಯಿಂದ ಇಷ್ಟೆಲ್ಲ ಹೋಗಿದ್ದು. ಈ ಆಗಳು ನಗಿದ ತಕ್ಷಣ ಅದೇ ಮನೆಗೆ ಅವಳಿಗೆ ಹೃದಯಕ್ಕೆ ಸಮಸ್ಯೆ ಆಗಿ ಮಾರ್ಪಡ್ತು. ಯಾರು ನನ್ನ ಮನೆಗೆ ಕರ್ಕೊಂಡು ಬಾ ಅಂತ ಹೇಳ್ದೋ ಅವಳು ಹೇಳ್ತಾರೆ, ಇವಳ ಮನೆಯಿಂದ ಈಚೆ ಕಡೆ ಹಾಕು. ನನ್ನ ನೋಡಿ ನಗ್ತಾಳ, ಗೇಲಿ ಮಾಡಿ ನಗ್ತಾಳ, ಮಗು ಹುಟ್ಟುಬಿಡ್ತು ಅಂತ ನಗ್ತಾಳ, ಜಯ ಸಿಕ್ಬಿಡ್ತು ಅಂತ ನಗ್ತಾಳ. ಅಬ್ರಾಹ್ಮ ಹೇಳ್ತಾನೆ, ಇಲ್ಲಿ ಏನೇ ನಿಂತ ಅಲ್ಲೇ ನೋವು, ಬೇಡ 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 ಅಂದೆ. ಮಾಡ್ಕೊ 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 ಅಂತ ಮದುವೆ ಮಾಡಿಸ್ದೆ. ಇಷ್ಟಿದ್ರ ಹೇಳ್ದೆ ಕೇಳಲಿಲ್ಲ, ಮದುವೆ ಮಾಡಿಸ್ಬಿಟ್ಟು ನೀನೇ ಮದುವೆ ಮಾಡಿಸ್ಬಿಟ್ಟು ಈಗ ನೀನೇ ನನ್ನನ್ನು ಶಪಿಸ್ಬಿಟ್ಟು ಅವಳನ್ನ ಕಳಿಸೋದ್ರೆ ಇಲ್ಲಿಗೆ ಕಳಿಸೋದು. ನಾನು ಮನುಷ್ಯರು ನೋಡಿ ಬದುಕೋವನಲ್ಲ ಕಣೆ, ನಾನು ದೇವರು ನೋಡಿ ಬದುಕೋವನಾಗಿದ್ದೇನೆ. ನನಗೂ ದೇವರಿಗೂ ಒಂದು ವಿಶೇಷವಾದ ಒಡನಾಟ ಇದೆ. ನಾನು ಆ ದೇವ್ರನ್ನಿಟ್ಕೊಂಡು ನಾನು ಹೇಗೆ ಇವಳಿಗೆ ಮೋಸ ಮಾಡಲಿ ಅಂತ ಹೇಳುವಾಗ ಸಾರ್ ಹೇಳ್ತಾರೆ, ನೋಡೋ ಇಲ್ಲ ಕಳಿಸು, ಇಲ್ಲ ಹಾಳಾಗಿ ಹೋಗ್ಬಿಡ್ತೀಯ, ಶಾಪ ಆಗ್ತಾವ. ಬೈಬಲಲ್ಲಿ ನೋಡ್ರಿ, ಶಾಪ ನಿನ್ ಮೇಲೆ ಬಂದ್ಬಿಡ್ತದೆ, ಹಾಳಾಗಿ ಹೋಗ್ಬಿಡ್ತದೆ, ದೇವರೇ ನಿನಗೆ ನ್ಯಾಯ ತೀರಿಸ್ತೀನಿ, ಭಯ ಬಂದ್ಬಿಡ್ತದೆ. ಯಾಕಂದ್ರೆ ದೇವರಲ್ಲಿ ಭಯ ಪಡೋನಲ್ವಾ. ಅದಕ್ಕೆ ಸರಿಯಮ್ಮ ಯಾಕೆ ಬಡ್ಕೊಂತೀಯಾ, ನೀನು ಇಷ್ಟದಂತೆ ಆಗಲಿ ಅಂದ್ಬಿಟ್ಟು ಸೈಲೆಂಟ್ ಆಗಿಬಿಡ್ತಾರೆ. ಆವಾಗ ಏನು ಮಾಡ್ತಾರೆ, ಆಗಾರಳನ್ನ ಮನೆಯಿಂದ ಆಚೆ ಕಳಿಸ್ತಾರೆ. ಇದಕ್ಕಿಂತ ಮುಂಚೆ ಈ ಟಾರ್ಚರ್, ಈ ಸಮಸ್ಯೆ ತಡೆಯಕ್ ಆಗದೇನೆ ಅವಳೇ ಒಂದ್ಸಾರಿ ಮನೆ ಬಿಟ್ಟು ಈಚೆ ಬಂದ್ಬಿಟ್ಟಿರ್ತಾಳೆ. ಅರ್ಥ ಆಗ್ತಾ ಇದೆಯಾ? ಭಯಂಕರ ಪ್ರಸಂಗ ಇದೆ ಈ ಟಾರ್ಚರ್ ಕುರಿತು. ಭಯಂಕರ ಪ್ರಸಂಗ ಇದೆ. ನಾನು ಪ್ರಸಂಗ ಮಾಡ್ರಿ ಇಲ್ಲಿ ಒಬ್ಬರು ಕುತ್ಕೊಳಲ್ಲ ನೀವು, ಅದಕ್ಕೆ ನಾನು ಆ ಕಡೆ ಹೋಗಲ್ಲ. ಹಲ್ಲೆಲೂಯಾ. ಕೆಲ ಜನರು ನೋಡಿದ್ರಾ, ಅದೇನೋ ನಮ್ಮ ಮನೆಗೆ ಬಂದ್ರೆ ನೀವು ಇರೋದೇ ಇಲ್ಲ, ಒಂದಿನ ಇರಲ್ಲ ಅಂತೀರಾ. ಅವ್ರ ಮನೆಗಾದ್ರೆ 2-3 ದಿನ ಇದ್ರು ಕೂಡ ಅಲ್ಲೇ ಇರ್ತೀರಾ. ಸುದ್ದಿ ಬಂದಿದ್ಯಾ? ಪ್ರಜಾವಾಣಿ ನ್ಯೂಸ್ ಬಂದಿದ್ಯಾ? ಬಂದಿದ್ಯಾ ಇಲ್ವಾ? ಅರ್ಥ ಏನು? ಅರ್ಥ ಏನು? ಅವ್ರ ಮನೆಗಾದ್ರೆ 2-3 ದಿನ ಅಲ್ಲ, 4 ದಿನ ಆದ್ರೂ ಇರ್ತಾರೆ. ನಮ್ಮ ಮನೆಗೆ ಬರೋದೇ ಇಲ್ಲ ಅಂತಾರೆ, ನಮ್ಮ ಮನೆಗೆ ಒಂದಿನ ಇರೋದೇ ಇಲ್ಲ ಅಂತಾರೆ. ಆಗಳಿಗೆ ಹುಚ್ಚ ಓಡೋಡಿ ಬರಕ್ಕೆ. ಯಾಕೆ ಓಡಿ ಬರ್ತಾವಳೆ? ಎಲ್ಲಿ? ಸಾರಾಳ ಮನೆಯಲ್ಲಿ ಆಗಲ್ಗೆ ಟಾರ್ಚರ್. ಇವ್ರು ಸಮಸ್ಯೆನೇ ಬೇಡ ಅಂತೇಳಿ ಮನೆ ಬಿಟ್ಟು ಹೊಡ್ಕೊಂಡ್ಬಿಟ್ಲು. ಹಲ್ಲೆಲೂಯಾ. ಕೆಲವು ಜನರು ನಮ್ಮ ಮನೆಗಳಿಗೆ ಬರೋಕ್ಕೆ ಇಷ್ಟಪಡಲ್ಲ. ಅನುಭವ ಆಗಿದೆಯಾ? ಅಂದರೆ ಆ ಫ್ಯಾಮಿಲಿ ತುಂಬ ಟಾರ್ಚರ್ ಆಗಿರುತ್ತೆ. ಆ ಫ್ಯಾಮಿಲಿ ತುಂಬಾ ಟಾರ್ಚರ್. ಟಾರ್ಚ್ ಲೈಟ್ ಅಲ್ಲ,
ಟಾರ್ಚ್ ಲೈಟ್ ಅಲ್ಲ, ಟಾರ್ಚರ್. ಅದಕ್ಕೆ ಅಲ್ಲೊಂದು ಪ್ರಸಂಗ ಇದೆ, ಅಲ್ಲಿ ಹೋಗೋದು ಬೇಡ ಬಿಡಿ. ಆಮೇಲೆ ಪಾಸ್ಟ್ ನೋಡು ನನಗೆ ಹೇಳಿದ್ರು, ದೇವರಾತ್ಮ ಕೊಡೋ ವಾಕ್ಯ ಹೇಳಿದಾಗ ಹಂಗೆ ಕುಂಬಳಕಾಯಿ ಕಳ್ಳ ಅಂದ್ರೆ ಯಾರ ಎಗರ್ಬಿಟ್ಟು ನೋಡ್ಕೊಬೇಕು? ಕುಂಬಳಕಾಯಿ ಯಾರು ಕಳ್ತನ ಮಾಡಿರ್ತಾನ ಅವನು. ಕುಂಬಳಕಾಯಿ ಯಾರು ಕಳ್ತನ ಮಾಡಿದ್ರು ಅವ್ರ ತಾನೆ. ಕೆಲ ಜನರು ಕುಂಬಳಕಾಯಿ ಕಳ್ರೆ ಅಲ್ಲ, ಕುಂಬಳಕಾಯಿ ಕಳ್ಳ ಅಂತ. ಅರ್ಥ ಆಗ್ತಾ ಇದೆಯಾ? ದೇವ್ರು ಮಾತಾಡುವಾಗ ಅದಕ್ಕೆ ಏನಾದ್ರು ಸಂಬಂಧಪಟ್ಟಿದ್ರೆ ಅದು ನಿನಗೆ ಆಗಿರ್ತದೆ. ನೀನಿಲ್ಲ ಅದ್ರಲ್ಲಿ, ನೀನಿಲ್ಲ, ನಾನು ಅದರಿಂದ ನಾನು ಸಪ್ರೇಟ್ ಆಗಿದ್ದೀನಿ, ನಿನಗೆ ಆಗಿರಲ್ಲ. ಈ ಆಗರಳು ಮನೇಲಿ ಇರಕ್ಕೆ ಆಗ್ತೀರಾ? ಸಾರಳ ಮನೆ, ಅಬ್ರಾಹ್ಮನ ಮನೆಯನ್ನು ಬಿಟ್ಟು ಓಡ್ ಬರ್ತಾ ಇದ್ದಾಳ. ಆ ಟೈಮಲ್ಲೂ ಕೂಡ ದೇವದೂತನು ಬಂದ್ಬಿಟ್ಟು ಹೇಳ್ತಾ ಇದ್ದಾನೆ, ಯಾಕೆ ಬರ್ತಾ ಇದೆಯಾ ನೀನು? ಎಲ್ಲಿಂದ ಬಂದ್ಯೋ? ಬಾಯ್ ಅಮಿಕ್ಕಂಡು ಅಲ್ಲಿಗೆ ಹೋಗೊಂದ್ರು. ಯಾರು ಯಾರು? ದೇವದೂತರು. ಆ ಟೈಮಲ್ಲಿ ಅರೇರೋ ಅರಾರೋ ಹಲ್ಲೆಲೂಯಾ. ಒಂಟಿತನದ ಕುರಿತು ದೇವರು ಮಾತಾಡ್ತಾರೆ. ಅದಕ್ಕೆ ಈ ಸಬ್ಜೆಕ್ಟು. ಸುಮ್ಮನೆ ಏನೇನೋ ಮಾತಾಡಲ್ಲ ನಾನು. ದೇವರಾತ್ಮ ಏನನ್ನ ಕೊಡಲ್ಲ, ಏನನ್ನ ಮಾತಾಡ್ತಾರೆ ವಾಕ್ಯ ಅಂದ್ಬಿಟ್ಟು ನಾನು ಫಸ್ಟ್ ಹೇಳಿದೆ. ಎರಡು ಆಲೋಚನೆ ಕೊಟ್ಟಾರೆ, ಅದಕ್ಕೆ ಸಂಬಂಧಪಟ್ಟಿದ ವಾಕ್ಯ ನಾನು ಹೇಳಿದೆ. ಒಂದದಾಗಿ ಏನೋ ಒಂಟಿತನ ನೀಗಬೇಕಾದ್ರೆ ದೇವರು ಪ್ರಕಟ ಆಗ್ಬೇಕು. ಹಲ್ಲೆಲೂಯಾ. ಈಗ ಈ ಆಗರಳು ತನ್ನ ಗಂಡನ ಮನೆಯಲ್ಲಿ ಭಯಂಕರ ಹಿಂಸೆ, ಟಾರ್ಚರ್ ತಡಿಲಾರಕ್ಕೆ ಆಗದೆ ಮನೆ ಬಿಟ್ಟು ಬಿಟ್ಟು ಓಡ್ ಬರ್ತಾವಳ. ಮನೆ ಬಿಟ್ಟು ಓಡ್ ಬರ್ಲಿಕ್ಕೆ ಕಾರಣ ಏನು? ಟಾರ್ಚರ್ ಬೇಡ, ಎಲ್ಲಿ ನನಗೆ ಒಂದು ಒಳ್ಳೆ ಸಮಾಧಾನ ಶಾಂತಿ ಸಿಗುತ್ತೋ ಅಲ್ಲಿಗೆ ಹೋಗೋಣ ಅಂತೇಳಿ ಹೋಗ್ತಾ ಇದ್ದಾಳ. ಆ ಟೈಮಲ್ಲಿ ಅಲ್ಲಿ ಪಟ್ ಅಂತೇಳಿ ದೇವದೂತ ಪ್ರಕಟ ಆಗ್ತದ. ಆಕಿನ ಕ್ಲೀನಾಗಿ ಹೋದ್ ನೋಡ್ರಿ, ಎಲ್ಲಿಂದ ಬಂದೆ, ಎಲ್ಲಿಗೆ ಹೋಗ್ತಾ ಇದ್ದಿ? ಹಿಂದಿರುಗಿ ಅಲ್ಲಿಗೆ ಹೋಗುವಂತ ದೇವದೂತ ಹೇಳ್ತಾನೆ. ಅರ್ಥ ಏನು ಗೊತ್ತಾ? ನಿನ್ನ ಕೇಳೋರು ಮಾಡೋರು ಯಾರು ಇಲ್ಲ ಅಂತಲ್ಲ. ಹಲ್ಲೆಲೂಯಾ. ನಿನ್ನ ಕೇಳೋರು ಮಾಡೋರು ಯಾರು ಇಲ್ಲ ಅಂತಲ್ಲ. ಆಗರಳು ನಿನ್ನ ದೇವರನ್ನ ಕಳಿಸಿದಾನೆ. ನೀನ್ ಒಂಟಿ ಅಲ್ಲ, ನಿನ್ ಸಂಗಡ ದೇವರಿದ್ದಾನೆ. ಹಿಂದಿರುಗು. ಹೋ, ಆಗಲೇ ಸಾಕಾಯ್ತು. ನನ್ನನ್ನು ಯಾರು ಗಮನಿಸಲ್ಲ, ನನ್ನ ಯಾರು ನೋಡಲ್ಲ, ನನ್ನ ಯಾರು ಕೇಳಲ್ಲ, ನನ್ನ ಯಾರು ಹೋಗಂತ ಹೇಳಿ ಅನ್ಕೊಂಡಿದ್ದೀನಲ್ಲ, ಇದೇನಪ್ಪ, ಇವ್ರು ಯಾರು? ಹಲ್ಲೆಲೂಯಾ. ನೀನು ಒಂಟಿಯಾಗಿದ್ರೆ ನಿನ್ನ ಮುಂದಗಡೆ ದೇವದೂತನು ಅಥವಾ ದೇವರು ಪ್ರಕಟವಾಗ್ತಾ ಇರಲಿಲ್ಲ. ನೀನು ಒಂಟಿಯಲ್ಲ, ನಿನ್ ಸಂಗಡ ಇದ್ದೀನಿ ಅಂತ ಹೇಳಿ ಸಿಗ್ನೇಚರ್ ಹಾಕಿ ತೋರ್ಪಡಿಸಲಿಕ್ಕೋಸ್ಕರವಾಗಿ ದೇವದೂತನು ಹಿಡಿದು ಬಂದು ಇದ್ರಿಗೆ ಹೋಗು ಅಂತ ಹೇಳಿದ್ದು. ಅಂದ್ರೆ ನೀನು ಕೇರ್ ಮಾಡುವಂತ ಒಂದು ಪರಲೋಕ ಇದೆ, ನಿನ್ನ ಗಮನಿಸುವಂತ ಒಂದು ಮನೆ ಇದೆ, ನಿನ್ನ ವಿಚಾರಿಸುವಂತ ಒಂದು ಮನೆ ಇದೆ. ನಿನ್ನ ಗಮನಿಸುವ, ನಿನ್ನ ವಿಚಾರಿಸುವ, ನಿನ್ನ ಹಸಿವು ನೋಡುವ, ನಿನಗೇನಿದೆ ಇಲ್ಲ ಅಂತೇಳಿ ತಿಳಿದಿರುವ ಒಂದು ಮನೆ ಇದೆ. ಹಲ್ಲೆಲೂಯಾ. ಆ ಮನೆಯಿಂದ ದೇವದೂತ ಬರ್ತಾ ಇದ್ದಾನೆ. ಆ ದೂತ ಹೇಳ್ತಾ ಇದ್ದಾನೆ, ಯಾರು ಇಲ್ಲ ಅನ್ಕೊಂಡಿದ್ಯಾ? ಅಪ್ಪ ಎಲ್ಲ ನೋಡ್ತಾವ್ರೆ, ಕಳಿಸಿರೋದು. ಅಪ್ಪ ಎಲ್ಲ ನೋಡ್ತಾವ್ರೆ, ಅವರೇ ಕಳಿಸಿದ್ದು. ಬೇಡ 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 ಬೇಡ, ಎಲ್ಲಿಂದ ಬಂದಿದೆ ಅಲ್ಲಿಗೆ ಹೋಗ್ಬಿಡು, ನೆಕ್ಸ್ಟ್ ನೋಡೋಣ ಅಂತೇಳಿ ಆಕಾರಗಳನ್ನ ಸಮಾಧಾನ ಮಾಡಿ ಹಿಂದಿರುಗಿ ಕಳಿಸಿದ್ರು. ಹಿಂದಿರುಗಿ ಕಳಿಸಿದ ಆದ್ಮೇಲೆ ಈಗ ಕೆಲವು ದಿವಸಗಳಾದ ಮೇಲೆ ಸಾರಾ
ಸಾರಳು ಮತ್ತೆ ಅಬ್ರಹಾಮನು ಇಬ್ರು ಸೇರಿ ಇವಳನ್ನ ಏನ್ ಮಾಡ್ತಾ ಇದ್ದಾರೆ, ಮನೆಯಿಂದ ಹೊರಗಡೆ ಆಗ್ತಾ ಇದ್ದಾರೆ. ಅಲ್ಲಿವರೆಗೂ ಅವಳಿಗೆ ದೇವ್ರ ಸಹಾಯ ಉಂಟಾಗಿಲ್ಲ. ಅರ್ಥ ಮಾಡ್ಕೊಳ್ರಿ. ಅದಕ್ಕಿಂತ ಮುಂಚೆ ಒಂದ್ಸರಿ ಲೋಡ್ ಬರುವಾಗ ಅದ್ಭುತ ಏನು ನೋಡಿಲ್ಲ, ಬುಗ್ಗೆ ನೋಡಿಲ್ಲ, ಬಾವಿ ನೋಡಿಲ್ಲ, ಅದ್ಭುತ ನೋಡಿಲ್ಲ, ಏನು ನೋಡಿಲ್ಲ. ರಿಟರ್ನ್ ಹಾಗೆ ಕಳಿಸಿದ್ರು ದೇವರು. ಯಾಕೆ? ನೀನ್ ಬಂದಿದ್ಯಾ, ತಪ್ಪು, ಹೋಗು, ಕಳಿಸಿದ್ರು. ಎರಡನೇ ಸರಿ ಇವಳು ಬರ್ತಾ ಇಲ್ಲ. ಆ ಮನೆನೇ, ಆ ಮನೆಯವರೇ ಇವಳನ್ನ ಹೊರಗಡೆ ಆಗ್ತಾ ಇದ್ದಾರೆ. ಆ ಟೈಮಲ್ಲಿ ಮತ್ತೊಂದು ಸಾರಿ ದೇವ್ರ ಪ್ರಕಟ ಆಗ್ತಾ ಇದ್ದಾರೆ. ದೇವ್ರ ಪ್ರಕಟ ಆಗ್ಬಿಟ್ಟು ಅವಳ ಜೀವಿತಕ್ಕೆ ಏನ್ ಬೇಕೋ ಅದನ್ನ ಅದ್ಭುತ ಮಾಡ್ತಾ ಇದ್ದಾರೆ. ಅಂದ್ರೆ ಅರ್ಥ ಏನು ಗೊತ್ತಾ? ಅಲ್ಲಿ ಮನೆಯನ್ನು ತಳ್ಳಿ ಹಾಕಿದ್ರು ಕೂಡ ಪರಲೋಕದ ಮನೆ ನಿನಗಿದೆ, ಪರಲೋಕದ ಮನೆಯ ಸಹಾಯ ನಿನಗಿದೆ. ಆ ಮನೆಯಲ್ಲಿ ನಿನಗೇನು ಕಡಿಮೆ ಇಲ್ಲ. ಹಲ್ಲೆಲೂಯಾ. ಒಂಟಿ ಅಂತ ನೆನೆಸ್ತೀಯಾ? ಲಾಸ್ಟ್ ಟೈಮ್ನಲ್ಲಿ ಯಾಕೆ ಗೊತ್ತಾ ನಿನ್ನ ಜೀವನದಲ್ಲಿ ಅದ್ಭುತ ಮಾಡಿಲ್ಲ? ಲಾಸ್ಟ್ ಟೈಮ್ನಲ್ಲಿ ಏನಕ್ಕೋಸ್ಕರ ಗೊತ್ತಾ ನಾನು ನಿನಗೆ ಅದ್ಭುತ ನಿನಗೆ ಕಾಣುವಂತೆ ಮಾಡಿಲ್ಲ? ಯಾಕಂದ್ರೆ ನೀನಾಗೆ ನೀನು ಬಂದ್ಬಿಟ್ಟೆ. ತಪ್ಪು. ಇವಾಗ ನೀನಾಗಿ ನೀನು ಬಂದಿಲ್ಲ, ಅವರಾಗ ಅವ್ರು ನಿನ್ನ ರಿಜೆಕ್ಟ್ ಮಾಡಿ, ಅವರಾಗ ಅವ್ರು ನಿನ್ನ ತಿರಸ್ಕರಿಸಿ, ಅವರಾಗ ಅವ್ರು ನಿನ್ನನ್ನು ಹೊರಗಡೆ ಹಾಕಿದ್ದಾರೆ. ಡೋಂಟ್ ವೆರಿ, ಡೋಂಟ್ ವೆರಿ. ದಿಕ್ಕಿಲ್ಲದವರಿಗೆ ನಾನು ಆಧಾರನಾಗಿದ್ದೇನೆ. ದಿಕ್ಕಿಲ್ಲದವರಿಗೆ ನಾನೇ ಆಧಾರನಾಗಿದ್ದೇನೆ. ಬಡವರಿಗೆ, ವಿಧವೆಯರಿಗೆ ನಾನೇ ಸಹಾಯಕನಾಗಿದ್ದೇನೆ. ಹಲ್ಲೆಲೂಯಾ. ಇದುವರೆಗೂ ನೀನು ಕಂಡ ಇರುವಂತಹ ಅದ್ಭುತ ಇವತ್ತು ಪರಲೋಕದ ಮನೆ ನಿನ್ನ ಸೇರಿಸಿಕೊಂಡು ಆ ಮನೆಯಲ್ಲಿ ನಿನಗೆ ಬರಬೇಕಾದ ಪ್ರತಿಫಲಗಳನ್ನ, ಆಶೀರ್ವಾದಗಳನ್ನ ಅಪ್ಪ ಒದಗಿಸ್ತಾನೆ. ಅದಕ್ಕೆ ಪರಲೋಕದ ಅಪ್ಪನನ್ನ ಕಳಿಸಿದಾನೆ. ನೀನ್ ಭಯ ಪಡಬೇಡ, ನೀನು ಒಂಟಿಯಲ್ಲ. ಅವಳು ನೆನೆಸ್ಕೊಂಡ್ಲು, ಮನೆ ನನ್ನ ತಳ್ಳಿ ಹಾಕ್ಬಿಡ್ತು, ಮನೆ ತಿರಸ್ಕಾರ ಮಾಡಿಬಿಡ್ತು, ನಾನು ಒಂಟಿ. ಅವಳು ಬರ್ತಾ ಇದ್ದಾಳೆ ಮಗುನ ಎತ್ಕೊಂಡು. ಎರಡನೇ ಸಾರಿ ಮಗು ಸ್ವಲ್ಪ ದೂರ ಮಾತ್ರ ಬಂತು. ಇವಳ ಹತ್ರ ಸ್ವಲ್ಪ ರೊಟ್ಟಿ ಇತ್ತು, ನೀರಿತ್ತು, ಎಲ್ಲ ಖಾಲಿ. ಈ ರೊಟ್ಟಿ ನೀರು ಇರೋವರೆಗೂ ಈ ಮಗುವಿಗೆ ಹಾಲು ಸಿಗ್ತಾ ಇದೆ. ಯಾವಾಗ ಈ ರೊಟ್ಟಿ ನೀರು ಖಾಲಿ ಆಯ್ತು, ಈಗ ಮಗುಗೆ ಹಾಲು ಬರ್ತಾ ಇಲ್ಲ, ಹಾಲು ಸಿಗ್ತಾ ಇಲ್ಲ. ಆ ಟೈಮಲ್ಲಿ ಹೇಳ್ತಾವಳೆ, ನಾನು ತಳ್ಳಲ್ಪಟ್ಟವಳು, ನನ್ನ ಕೈ ಬಿಡಲ್ಪಟ್ಟವಳು, ನನಗೆ ಯಾರ ಸಹಾಯವೂ ಇಲ್ಲ, ನನ್ನ ಮನೆ ತಿರಸ್ಕಾರ ಮಾಡಿದೆ, ಊರು ತಿರಸ್ಕಾರ ಮಾಡಿದೆ, ಜನರು ತಿರಸ್ಕಾರ ಮಾಡಿದ್ದಾರೆ, ಯಾವ ಬಲವೂ ಈಗ ನನಗಿಲ್ಲ, ಇರೋ ಬರ ಎಲ್ಲ ಕಳ್ಕೊಂಡಿದ್ದೇನೆ. ಈ ಮಗುನು ಕೂಡ ಎತ್ತುಕೊಳ್ಳುವಂಥ ಶಕ್ತಿ, ಈ ಮಗುವನ್ನು ನಿಭಾಯಿಸುವಂಥ ಶಕ್ತಿ, ಅಂದ್ರೆ ಒಂದು ಕುಟುಂಬವನ್ನು, ಒಂದು ಮನೆಯನ್ನ ನಡೆಸುವಂಥ ಶಕ್ತಿ ಈಗ ನನಗಿಲ್ಲ ಅಂತೇಳಿ ಅವಳು ಕೈ ಬಿಡುವಾಗ ದೇವ್ರು ಹೇಳ್ತಾರೆ ಅಂತೇಳಿ ದೇವ್ರು ಹೇಳ್ತಾ ಇದ್ದಾರೆ, ಯಾಕೆ ನಿನ್ನ ಕೈಯಿಂದ ಮತ್ತೆ ಆ ಮಗುವನ್ನ ತಗೋ, ನೀನು ಆ ಮಗುವನ್ನ ಮತ್ತೆ ತಗೋ, ನಾನು ನಿನ್ನ ಬಲಪಡಿಸ್ತೀನಿ. ಯಾಕೆಂದ್ರೆ ನೀನು ಒಂಟಿಯಲ್ಲ, ನಿನ್ ಸಂಗಡ ದೇವರಿದ್ದಾನೆ. ಅವು ನಿನಗೆ ಬೇಕಾಗಿರೋದನ್ನ ಒದಗಿಸ್ತಾನೆ, ಅನುಗ್ರಹಿಸ್ತಾನೆ. ಅವನ ಜವಾಬ್ದಾರಿ ಮೊತ್ತ ಎಲ್ಲವೂ ದೇವರದಾಗಿರ್ತದೆ. ನೀನು ಮಾತ್ರ ಕೈ ಬಿಡಬೇಡ. ಹಲ್ಲೆಲೂಯಾ. ಒಂದದಾಗಿ ಒಂಟಿಯಾಗಿದ್ಲು, ಅಲ್ಲಿ ದೇವ್ರು ಪ್ರಕಟ ಆದ್ರು. ಯಾವಾಗ ಗೊತ್ತಾ ನಿನ್ನ ಜೀವನದಲ್ಲಿ ದೇವ್ರು ಪ್ರಕಟ ಆಗೋದು? ಯಾವಾಗ ಗೊತ್ತಾ ದೇವ್ರು ನಿನ್ನ ಜೀವನದಲ್ಲಿ ಅದನ್ನು ಪ್ರಕಟವಾಗಿ ಹೊರಬರುವಂಥದ್ದು? ಲೋಕದಿಂದ, ರಿಲೇಷನ್ಗಳಿಂದ, ಜನರಿಂದ, ಎಲ್ಲರಿಂದ ಕೈ ಬಿಡಲ್ಪಟ್ಟು ಒಂಟಿಯ ಅನುಭವದಲ್ಲಿ ಬಂದು ನಿಂತ್ಕೊಳ್ತೀಯಲ್ಲ, ಆ ಅನುಭವದ ಮಧ್ಯದಲ್ಲಿ ಪ್ರಕಟವಾಗುವಂತವನೇ ನನ್ನ ದೇವರಾಗಿರ್ತಾನೆ. ಹಲ್ಲೆಲೂಯಾ. ಆಗರಳು ಎಲ್ಲರಿಂದ ಕೈ ಬಿಡಲ್ಪಟ್ಟಿದ್ದಾಳೆ. ಮರಳುಗಾಡು ಅಂದ್ರೆ ಯಾವ ನಿರೀಕ್ಷೆ ಇಲ್ಲ, ಯಾವ ವ್ಯಕ್ತಿ ಇಲ್ಲ, ಯಾವ ಮನೆ ಇಲ್ಲ, ಏನು ಇಲ್ಲ, ಸಿಂಗಲ್, ಒಂಟಿ. ಏನ್ ಮಾಡಕ್ಕಾಗುತ್ತೆ? ಎರಡು ಕೈ ತಟ್ಟುವಾಗಲೇ ಚಪ್ಪಾಳೆ ಶಬ್ದ. ಒಬ್ಬಳಿಂದ ಏನ್ ಮಾಡಕ್ಕಾಗುತ್ತೆ? ಒಬ್ಬಳು ಏನ್ ಮಾಡಕ್ಕಾಗುತ್ತೆ? ಏನ್ ಸಾಧಿಸ್ಲಿಕ್ಕಾಗುತ್ತೆ?
ಬಟ್ ಈ ಲೋಕದ ದೃಷ್ಟಿಯಿಂದ ನೋಡುವಾಗ ಅದು ಅಸಾಧ್ಯ. ಬಟ್ ಆತ್ಮಿಕ ಕಣ್ಣುಗಳಿಂದ ನೋಡುವಾಗ ಅದು ಸಾಧ್ಯ. ಯಾಕೆಂದ್ರೆ ನೀನ್ ಒಟ್ಟಿಯಲ್ಲ, ನಿನ್ ಸಂಗಡ ಕರ್ತನಿದ್ದಾನೆ. ನಿರೀಕ್ಷೆ ಇಲ್ಲದೆ ಹೋಗುವಾಗ, ನಂಬಿಕೆ ಚೂರು ಇಲ್ಲದೆ ಬತ್ತು ಹೋಗುವಾಗ, ಎಲ್ಲರ ಕೈಗಳು ಮಾಯ ಆಗುವಾಗ, ಬಲಪಡಿಸುವ ಮಾತುಗಳು ಮಾಯ ಆಗುವಾಗ, ಅದರ ನಡುವೆ ನೀತಿ ಸೂರ್ಯನು, ಅದರ ಮಧ್ಯೆ ಅತಿ ಸುಂದರನು ನಿನಗಾಗಿ ಹೊರ ಬರ್ತಾನೆ. ಅವಾಗ ನಿನಗಾಗಿ ಅವನು ಎದ್ದೇಳ್ತಾನೆ, ಅವಾಗ ಅವನು ನಿನಗಾಗಿ ಎದ್ದು ಹೊರಡ್ತಾನೆ. ಹಲ್ಲೆಲೂಯ. ಆಗ ಲೋಕ ಹೇಳುತ್ತೆ ಇಂಪಾಸಿಬಲ್, ಇದು ಹೇಗೆ ಸಾಧ್ಯ? ಎಸ್, ಲೋಕದ ಕಣ್ಣಲ್ಲಿ ನೋಡುವಾಗ ಅಸಾಧ್ಯ. ಆತ್ಮಿಕ ಕಣ್ಣುಗಳಲ್ಲಿ ನೋಡುವಾಗ ದೇವರಿಂದ ಎಲ್ಲವೂ ಸಾಧ್ಯ. ಅದಕ್ಕೆ ದೇವರು ಹೇಳ್ತಾನೆ, ಮನುಷ್ಯನಿಗೆ ಅಸಾಧ್ಯ, ನೀ ನಂಬಿರೋ ದೇವರಿಗೆ ಎಲ್ಲವೂ ಸಾಧ್ಯ. ಹಲ್ಲೆಲೂಯಾ. ಶದ್ರೇಕ್, ಮೇಷಕ್, ಅಬೇದ್ನೆಗೋನ ಬೆಂಕಿಲಿ ಹಾಕುವಾಗ 3 ಜನ, ಮಿಕ್ಕಿದ ಜನ ಒಬ್ರು ಇಲ್ಲ, ಎಲ್ಲ ಮಾಯೆ, ಎಲ್ಲ ಮಾಯೆ. ಆ ಮಾಯೆಯ ಮೊದಲು ಕೂಡ ಅವ್ರ ದೇವರು ನೋಡಿದ್ರು. ಅಪ್ಪ, ನಮಗೆ ಸಪೋರ್ಟ್ ಯಾರು ಇಲ್ಲದೆ ಇರ್ಬೋದು, ನಮಗೆ ಸಹಾಯ ಯಾರು ಇಲ್ಲದೆ ಇರ್ಬೋದು, ನಮ್ಮನ್ನು ಬಲಪಡಿಸಲಿಕ್ಕೆ ಯಾರು ಇಲ್ಲದೆ ಇರ್ಬೋದು, ನಮ್ಮನ್ನ ಹೊರಗಡೆ ತರಲಿಕ್ಕೆ ಯಾರು ಇಲ್ಲದೆ ಇರಬಹುದು. ಎಲ್ಲ ವಿಶ್ವಾಸಗಳು ಮಾಯ ಆಗಿರಬಹುದು, ಓಡಿ ಹೋಗಿರಬಹುದು. ನಿನ್ನೆನೂ ಕೂಡ ನಿನ್ನ ನಂಬಿಕೊಂಡೆ ನಾನು ಜೀವಿಸಿದೆ, ಇವತ್ತು ಕೂಡ ನಾನು ನಿನ್ನ ನಂಬಿಕೊಂಡೆ ನಿಂತಿದ್ದೇನೆ. ಆ ಹೋರಾಟಗಳ ಮಧ್ಯದಲ್ಲಿ ಅವ್ರಿಗೊಂದು ನಂಬಿಕೆ ಇತ್ತು, ನಾನು ಒಂಟಿ ಅಲ್ಲ. ಶದ್ರೇಕ್, ಲೋ ಮೇಷಕ್, ಲೋ ಅಬೇದ್ನೆಗೋ, ಯಾಕೋ ನಾವು ಒಂಟಿ ಅಲ್ಲ ಕಣ, 3 ಜನ ಅಲ್ಲ, ಒಬ್ರು ನಮ್ಮ ಸಂಗಡ ಇದ್ದಾರೆ ಕಣೋ, ಈಗ ಬರ್ತಾರ ನೋಡೋ, ಈಗ ಪ್ರಕಟ ಆಗ್ತಾರ ನೋಡೋ. ಯಾವ ಕಣ್ಣು 3 ಜನ ನೋಡ್ತಾ ಇದೆಯೋ ಅದೇ ಕಣ್ಣು 4 ಜನ ಕಾಣೋ ಸಮಯ ಬರುತ್ತೆ ಕಣೋ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಯಾವ ಜನರು 3 ಜನ ನೋಡ್ತಾ ಇದೆಯೋ ಕಣ್ಣು, ಅದೇ ಕಣ್ಣು 4ನೇ ವ್ಯಕ್ತಿಯನ್ನು ನೋಡುವಂತ ಸಮಯ ನಮಗೆ ದೇವರು ಕೊಡ್ತಾನೆ. ಅವನು ಬಂದೇ ಬರ್ತಾನೆ, ಅವನು ಪ್ರಕಟವಾಗಿ ಆಗ್ತಾನೆ. ಹಲ್ಲೆಲೂಯಾ. ಈ ರೀತಿ ಮಾತಾಡ್ತಾ ಇರುವಾಗಲೇ ಬೆಂಕಿ ಜಾಸ್ತಿ ಆಗೋಯ್ತು, ಈ ರೀತಿ ಮಾತಾಡ್ತಾ ಇರುವಾಗಲೇ ಓಡಾಟ ಜಾಸ್ತಿ ಆಗೋಯ್ತು, ಈ ರೀತಿ ಮಾತಾಡ್ತಾ ಇರುವಾಗಲೇ ಸಮಸ್ಯೆಗಳು ಅಧಿಕವಾಗಿ ಮಾರ್ಪಟ್ಟರು ಕೂಡ ಅವರ ಕಣ್ಣು ಸಮಸ್ಯೆಗಳ ಮೇಲೆ ಹೋಗಿಲ್ಲ, ಅವರ ದೃಷ್ಟಿ ಅಧಿಕವಾದ ಹೋರಾಟಗಳ ಮೇಲೆ ಹೋಗಿಲ್ಲ, ಅವರ ದೃಷ್ಟಿ ಅದರ ಮಧ್ಯೆ ದೇವರ ಮೇಲೆ ಹೋಯ್ತು. ಸಾಯಂಕಾಲ ಅಲ್ವಾ, ಚೆನ್ನಾಗಿ ಟೀ ಬಿಸ್ಕೆಟ್ ಎಲ್ಲ ಕುಡ್ಕೊಂಡು ತಿನ್ಕೊಂಡು ಹೊಟ್ಟೆ ತುಂಬಿಸ್ಕೊಂಡು ಬಂದವ್ರೆ. ಎಲ್ಲಿ ಕೈ ಚಪ್ಪಾಳ ಬರ್ತದೆ ಪಾಸ್ಟ್ರಮ್ಮ, ಎಲ್ಲಿ ಬಾಯಿ ತೊರೆದು ಸೋತ್ರ ಅಲ್ಲೇಲೂಯ್ಯ ಬರ್ತದೆ ಪಾಸ್ಟ್ರಮ್ಮ. ಫಸ್ಟೇ ಸೋಂಬೇರಿಗಳು ನಾವು. ಅಲ್ಲೇಲೂಯ್ಯ, ಪ್ರೈಸ್ ದಿ ಲಾರ್ಡ್. ದೇವರು ಎಷ್ಟು ಶಕ್ತವಾಗಿ ಮಾತಾಡಿದ್ರು ಕೂಡ ನಾ ಬೋಂಡ ಓಡನೆ ಪಾಸ್ಟ್ರಮ್ಮ ತಿನ್ನೋದು, ನಾ ಬಿರಿಯಾನಿ ಬೇಡ ನಾನು. ಅಲ್ಲೇಲೂಯ್ಯ. ಆಲೋಚನೆ ಅರ್ಥ ಆಗ್ತಾ ಇದೆಯಾ? ಪ್ರಯೋಜನ ಆಗ್ತಾ ಇದೆಯಾ? ದೇವ್ರು ಮಾತಾಡ್ತಾ ಇದ್ದಾರ, ಮತ್ತೆ ಹಿಂಗೆ ಕೂತಿದ್ದೀರಿ? ನಾವೇನಾದರೂ ಅವಾಗ ಶಪ್ಪಗೆ ಹಿಂಗೆ ಕೂತ್ಕೊಂಡ್ಬಿಟ್ರೆ ಏನಪ್ಪ ಗಂಡ್ಸತ್ ಮುಂಡೆ ಕೂತ್ಕೊಂಡಿದ್ಯಾ ನಾವು? ಹಲ್ಲೆಲೂಯಾ. ಅರ್ಥ ಆಗಿರೋರ್ಗೆ ಮಾತ್ರ ದೇವ್ರ ಸ್ತೋತ್ರ ಮಾಡ್ರಿ, ಯಾರಿಗೂ ಅರ್ಥ ಆಗಿಲ್ವಂತೆ, ಅರ್ಥ ಆಗೋದು ಬೇಡ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನಗ್ತಾ ಇರ್ರಿ.
ಒಂದು ಸಮಯ ಬರುತ್ತೆ, ಅದು ನೀನು ನಾನು ನೆನೆಸದಿರೋ ಗಳಿಗೆ. ಆ ಗಳಿಗೆಯಲ್ಲಿ ನಾನು ಒಂಟಿ ಅಲ್ಲ ಅಂತೇಳಿ ಪ್ರೂಫ್ ಮಾಡುವುದಕ್ಕಾಗಿ ನನ್ನ ದೇವರು, ನನ್ನ ಪಕ್ಷ ಅವನು ಪ್ರಕಟವಾಗ್ತಾನೆ. ಶಾಬಾದಾಡಾಗಾದಬ. ಯಾರ ಜೀವನದಲ್ಲಿ, ಯಾವ ವ್ಯಕ್ತಿಯ ಜೀವನದಲ್ಲಿ ಈ ಒಂಟಿತನ ನೀಗಲ್ಪಟ್ಟು ನನ್ನ ದೇವರು ಪ್ರಕಟವಾಗಿ ಈ ದೇವರನ್ನ ಲೋಕ ನೋಡ್ಬೇಕಂತ ಹೇಳಿದ್ಯೋ ಅಂತವರ ಜೀವಿತಗಳಲ್ಲಿ ನನ್ನ ದೇವರು ಪ್ರಕಟವಾಗಲಿ. ನೀನು ಇಲ್ಲದೆ ನಾನು ಈ ಲೋಕದಲ್ಲಿ ಬದುಕಲಾರೇನು. ನೀನು ಇಲ್ಲದೆ ನಾನು ಈ ಲೋಕದಲ್ಲಿ ನನ್ನ ದೇವ ಎಂದಾದರೂ ಬಿಟ್ಟಿರುವೆಯಾ, ನನ್ನ ಬಿಡಲೇ ಇಲ್ಲ ಏಸಯ್ಯ. ಎಲ್ಲರೂ ಸೇರಿ ಹಾಡೋಣ. ನನ್ನ ದೇವ ಎಂದಾದರೂ ಬಿಟ್ಟಿರುವೆಯಾ, ನನ್ನ ಬಿಡಲೇ ಇಲ್ಲ ಏಸಯ್ಯ. ಮತ್ತೊಂದ್ಸಾರಿ, ನನ್ನ ದೇವ, ನನ್ನ ದೇವ ಎಂದಾದರೂ ಬಿಟ್ಟಿರುವೆಯಾ, ನನ್ನ ಬಿಡಲೇ ಇಲ್ಲ ಏಸಯ್ಯ. ಮತ್ತೊಂದ್ಸಾರಿ ಎಲ್ರು ಒಟ್ಟಿಗೆ. ನನ್ನ ದೇವ ಎಂದಾದರೂ ಬಿಟ್ಟಿರುವೆಯಾ, ನನ್ನ ಬಿಡಲೇ ಇಲ್ಲ ಏಸಯ್ಯ. ಎಲ್ಲರೂ ಸರಿ. ಅಂತ ಒಳ್ಳೆ ದೇವರು, ಎಂತ ಒಳ್ಳೆ ದೇವರು ಏಸಯ್ಯ, ಎಂತ ಒಳ್ಳೆ ದೇವರು ಏಸಯ್ಯ. ಚಿಂತೆಯೆಲ್ಲ ತೀರಿತಯ್ಯ ನಿನ್ನ ಸೇರಲು, ಎಂತ ಒಳ್ಳೆ ದೇವರು ಏಸಯ್ಯ. ನನ್ನ ಚಿಂತೆ, ನನ್ನ ಚಿಂತೆಯೆಲ್ಲ ತೀರಿತಯ್ಯ ನಿನ್ನ ಸೇರಲು, ಎಂತ ಒಳ್ಳೆ ದೇವರು ಏಸಯ್ಯ. ಎಂತ ಒಳ್ಳೆ ದೇವರು ಏಸಯ್ಯ, ಎಂತ ಒಳ್ಳೆ ದೇವರು ಏಸಯ್ಯ. ಚಿಂತೆಯೆಲ್ಲ ತೀರಿತಯ್ಯ ನಿನ್ನ ಸೇರಲು, ಎಂತ ಒಳ್ಳೆ ದೇವರು ಏಸಯ್ಯ. ನನ್ನ ಚಿಂತೆಯೆಲ್ಲ ಏಸಯ್ಯ, ನನ್ನ ಚಿಂತೆಯೆಲ್ಲ ತೀರಿತಯ್ಯ ನಿನ್ನ ಸೇರಲು, ಎಂತ ಒಳ್ಳೆ ದೇವರು ಏಸಯ್ಯ. ಹಲ್ಲೆಲೂಯಾ. ನನ್ನ ಚಿಂತೆಯೆಲ್ಲ ತೀರಿತಯ್ಯ ನಿನ್ ಸೇರಲು, ಎಂತ ಒಳ್ಳೆ ದೇವರು ಏಸಯ್ಯ. ಚಿಂತೆಯೆಲ್ಲ ತೀರಿತಯ್ಯ ನಿನ್ನ ಸೇರಲು, ಎಂತ ಒಳ್ಳೆ ದೇವರು ಏಸಯ್ಯ. ಏಸಯ್ಯ ಸ್ತೋತ್ರ. ಹಲ್ಲೆಲೂಯಾ, ಹಲ್ಲೆಲೂಯಾ. ಶದ್ರಕ್, ಮೇಷಕ್, ಅಬೇದ್ನೆಗೋನ ಮೂರೇ ಮೂರು ನೋಡಿದಂತ ರಾಜನ ಕಣ್ಣು ಕ್ಲೀನಾಗಿ ನೋಡುವಾಗ ಅವನ ಕಣ್ಣಿಗೆ ಕಾಣ್ತಿರೋದು ಮೂರಲ್ಲ, ಅಲ್ಲಿ ಕಾಣ್ತಿರೋದು 4 ಜನ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಮುಂಬರ ದಿನಗಳಲ್ಲಿ ನಿಮ್ಮ ಕುಟುಂಬಗಳಲ್ಲಿ, ನಿಮ್ಮ ಜೀವಿತಗಳಲ್ಲಿ, ನಿಮ್ಮ ಸಂಗಡ ನನ್ನ ದೇವರು ಇರುವುದನ್ನ ಲೋಕ ನೋಡ್ಲಿ, ಪ್ರಪಂಚ ನೋಡ್ಲಿ, ಜಗತ್ತು ನೋಡ್ಲಿ, ನಿನ್ನ ವೈರಿಗಳು ನೋಡ್ಲಿ, ಜನಗಳು ನೋಡ್ಲಿ ಯೇಸುವಿನ ನಾಮದಲ್ಲಿ. ಹಲ್ಲೆಲೂಯಾ. ಯೋಹಾನ ಹೇಳ್ತಾನೆ, ಪದ್ಮೋಸ್ ದ್ವೀಪದಲ್ಲಿ ದರ್ಶನಗಳ ಕಾಣುವಾಗ, ಪ್ರಕಟಣೆಗಳನ್ನು ಕಾಣುವಾಗ
ಹಾಗೇ ಅವನು ತಲೆ ಎತ್ತಿ ನೋಡ್ತಾನಂತೆ, ಮನುಷ್ಯ ಕುಮಾರನ ನಿಂತಿರೋದನ್ನ ಕಂಡಂತೆ. ಅಲ್ಲಿ ಮನುಷ್ಯ ಕುಮಾರನು ಅಂದ್ರೆ ಯೇಸು ಕ್ರಿಸ್ತನು ನಿಂತಿರೋದನ್ನು ಕಂಡಿದ ತಕ್ಷಣ ಅವನು ಗೊತ್ತಾಯ್ತು, ಓಹೋ, ನಾನು ಒಂಟಿ ಅಲ್ಲ, ನಾನು ಬಿಡಲ್ಪಟ್ಟವನಲ್ಲ, ನಾನು ತಿರಸ್ಕರಿಸಲ್ಪಟ್ಟವನು ಅಲ್ಲ. ನಾನು ಏನು ಅನ್ಕೊಂಡಿದ್ದೆ, ಆದ್ರೆ ಈ ನನ್ನ ಕಣ್ಣುಗಳು ಇದು ಮನುಷ್ಯ ಕುಮಾರನಾಗಿರುವಂತ ಯೇಸುವನ್ನ ನೋಡ್ತಾ ಇದೆ. ಹಾಗ ಅಂದ ಮೇಲೆ ನಾನು ಒಂಟಿಯಲ್ಲ, ನನ್ನ ಸಂಗಡ ನನ್ನ ದೇವರಿದ್ದಾನೆ, ನನ್ನ ಕಾರ್ದವನಿದ್ದಾನೆ, ನನ್ನ ಪಾರಿಶುದ್ಧಗೊಳಿಸಿದವನಿದ್ದಾನೆ, ನನ್ನ ಧೂಳಿನ ಅವಸ್ಥೆಯಿಂದ ಎತ್ತಿದವನಿದ್ದಾನೆ. ಹಲ್ಲೆಲೂಯಾ. ಅವಾಗ ಅವನಿಗೆ ಅರಿವಾಗ್ತಾ ಇದೆ, ಆಹಾ, ಇದಕ್ಕೋಸ್ಕರನೇ ಪತ್ಮೋಸ್ ದ್ವೀಪದಲ್ಲಿ ಎಣ್ಣೆಯ ಬಾಂಡಲಿಯಲ್ಲಿ ಎಣ್ಣೆ ಕೊತ ಅಂತ ಕುದೀತಾ ಇದೆ. ಆ ಎಣ್ಣೆಯಲ್ಲಿ ನನ್ನನ್ನು ಹಾಕಿ ಪ್ಲೇಟ್ ಮುಚ್ಚುವಾಗ್ಲೂ ನಾನು ಬರ್ನ್ ಆಗಿಲ್ಲ. ಹಲ್ಲೆಲೂಯಾ. ಪ್ರಕಟಣೆ ಗ್ರಂಥದಲ್ಲಿ ಪದ್ಮೋಸ್ ದ್ವೀಪ ಎಂಬುದಾಗಿ ಹೇಳುವಂತ ಒಂದು ದ್ವೀಪವಿದೆ, ಒಂದು ಊರು, ಒಂದು ಸ್ಥಳ ಇದೆ. ಅಲ್ಲಿ ಅಧಿಕವಾಗಿ ಆ ದ್ವೀಪದಲ್ಲಿ ಮನುಷ್ಯರು ಕಾಣಲ್ಪಡ್ಲಿಕ್ಕೆ ಸಾಧ್ಯ ಇಲ್ಲ. ಅಂತ ಜಾಗಕ್ಕೆ ಯೋಹಾನನ ಕರ್ಕೊಂಡೋಗಿ ಇವನು ಯೇಸುವನ್ನ ಸೇವಿಸಿ ಯೇಸುವಿನ ಕುರಿತು ಪ್ರವಾದನೆ ಹೇಳಿ ಸೇವೆ ಮಾಡ್ತಾ ಇದ್ದಾನೆ ಅಂತೇಳಿ ಅವನಿಗೆ ಕೊಡಲ್ಪಟ್ಟಂತ ವಿಧಿಸಲ್ಪಟ್ಟಂತ ಲೋಕದ ಜನರಿದ ದಂಡನೆ ಯಾವುದು ಗೊತ್ತಾ? ಮರಣ. ಇದು ಅಂತ ಇಂಥ ಮರಣ ಅಲ್ಲ. ಈ ಮರಣ ಹೇಗೆ ಅಂದ್ರೆ ಕುದಿಯುವಂತ ಎಣ್ಣೆ, ಭಯಂಕರವಾಗಿ ಕುದಿಯುವಂತ ದೊಡ್ಡ ಪಾತ್ರೆ, ಆ ಪಾತ್ರೆ ಒಳಗಡೆ ಇವನಾಕಿ, ಆ ಎಣ್ಣೆ ಒಳಗಡೆ ಇವನಾಕಿ, ಆ ಪಾತ್ರೆಯ ಮೇಲೆ ಪ್ಲೇಟ್ ಮುಚ್ಚಬೇಕು. ಎಣ್ಣೆ ಭಯಂಕರ ಕುದಿತಾ ಇದೆ, ಕೆಳಗಡೆ ಭಯಂಕರ ಬೆಂಕಿ, ದೊಡ್ಡ ಪಾತ್ರೆ ಎಣ್ಣೆ, ಅದರ ಒಳಗಡೆ ಎತ್ತಿ ಯೋಹಾನನ ಹಾಕ್ಬಿಟ್ರು. ಅದ್ರ ಒಳಗಡೆ ಅವನ ಹಾಕ್ಬಿಟ್ಟು ಮೇಲೆ ಪ್ಲೇಟ್ ಮುಚ್ಚಿಬಿಟ್ರು. 2 ಅವರ್ 3 ಅವರ್ ಬಿಟ್ಕೊಂಡು ಪ್ಲೇಟ್ ತೆಗಿತಾರೆ, ಹಂಗೆ ಎಲ್ಲ ಬೆಚ್ಚಿ. ಕೇಳಿಸ್ಕೊಳ್ರಿ, ಒಂದು ಕೋಳಿ ಪೂರ್ತಿ ಉಂಡೆ ತಗೊಂಡು ಬಂದು ಒಂದು 10 ಉಂಡೆ ಕೋಳಿನ ಹಾಕುವಷ್ಟು ಪಾತ್ರೆ ಅಷ್ಟು ಎಣ್ಣೆ ಹಾಕ್ಬಿಟ್ಟು ಅದನ್ನೆಲ್ಲ ಒಂದು ಉಂಡೆ ಕೋಳಿನೇ ಹಾಕ್ಬಿಟ್ಟು 1/4 ಗಂಟೆ ಬಿಟ್ಟು ನೋಡ್ರಿ, ನೀವು ತಿನ್ನಕ್ಕಾಗಲ್ಲ, ಕರ್ರಿಕ್ಲಾಗ್ಬಿಟ್ಟಿರ್ತದೆ ಉಂಡೆ ಕೋಳಿ. ಅಂಥದ್ರಲ್ಲಿ 2-3 ಅವರು ಇವನನ್ನ ಒಳಗಡೆ ಹಾಕಿ 3 ಅವರ್ ಆದ್ಮೇಲೆ, ಅನೇಕ ತಾಸುಗಳಾದ್ಮೇಲೆ ಪ್ಲೇಟ್ ತೆಗೆದು ನೋಡ್ತಾರೆ, ಕೊಕ್ಕ ಅಂತ ಈಚೆ ಬರ್ತಾ ಇದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೆ ಅರ್ಥ ಏನು? ಬಾಣ್ಲಿ ಎಣ್ಣೆ ಒಳಗಡೆ ಹಾಕಿ ಪ್ಲೇಟ್ ಮುಚ್ಚಿದ್ರು ಕೂಡ ಅದರ ಒಳಗಡೆ ಅವನ ದೇವರಿದ್ರು, ಅವನು ಹೊಟ್ಟೆಯಲ್ಲ. ಓ ರಾಭ ಶಾಭ ಥಾಟು. ಎಂತ ಒಳ್ಳೆ ದೇವ್ರ ಸ್ವಾಮಿ. ಆ ಪ್ಲೇಟ್ ತೆಗೆದು ನೋಡ್ತಾರೆ, ಅಯ್ಯೋ ಅವನಿಗೆ ಸಾವೇ ಇಲ್ಲ. ಈ ಎಣ್ಣೆಗೆ ಹಾಕಕ್ಕಿನ್ನ ಮುಂಚೆನೆ ದೇವರು ಯೋಹಾನನಿಗೆ ತೋರಿಸಿದ್ರು, ಮಗನೇ ಡೋಂಟ್ ವೆರಿ, ನೀನ್ ಭಯ ಪಡಬೇಡ, ನೀನ್ ಒಂಟಿ ಅಲ್ಲ, ನಿನ್ ಸಂಗಡ ನಾನಿದ್ದೀನಿ. ಇಲ್ಲೋಡು, ನನ್ನ ಕೈಯಲ್ಲಿ ಏನಿದೆ? ಮರಣ ಜೀವದ 2 ಬೀಗದ ಕೈ ನನ್ನ ಕೈಯಲ್ಲಿದೆ. ಹಲ್ಲೆಲೂಯಾ.
ಅಂದ್ರೆ ಮನುಷ್ಯರ ಕೈಯಲ್ಲಿ ಇಲ್ಲ, ಲೋಕದ ಕೈಯಲ್ಲಿ ಇಲ್ಲ, ನೀ ನನ್ನ ಕೈಯಲ್ಲಿದ್ದೀ. ದೇವರು ದೃಢಪಡಿಸ್ತಾ ಇದ್ದಾರೆ ಗೊತ್ತಾ? ನೀನು ನನ್ನ ಕೈಲಿದೆಯ ಮಗನೇ, ನೀನು ಕುಟುಂಬ ನನ್ನ ಕೈಲಿದೆ ಮಗಳೇ, ನೀ ತಲೆಮಾರು ನನ್ನ ಕೈಲಿದೆ ಮಗಳೇ, ನೀನು ಭಯ ಪಡೋ ಅವಶ್ಯಕತೆ ಇಲ್ಲ. ಹೋ ರಾಭ ಶಾಪ ದಾಡಾಗದವು ರಾ 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 ದಗ 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 ಶಬ್ದವಾದಿಗಾರಗಸೆ ರಬ 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 ಮಹಿಮೆ. ನನ್ನ ದೇವ್ರ ಕಲ್ಲಲ್ಲ, ನನ್ನ ದೇವ್ರ ಮಣ್ಣಲ್ಲ, ನನ್ನ ದೇವ್ರ ಜೀವ ಸ್ವರೂಪನು. ನಮ್ಮ ದೇವರ ಅದೃಶ್ಯನಾದ ದೇವರಾಗಿದ್ದಾನ, ಸದೃಶ್ಯನಾಗಿರೋ ದೇವರಾಗಿದ್ದಾನ. ಹಲ್ಲೆಲೂಯಾ. ಕೇಳಿಸ್ಕೊಳ್ರಿ, ಇಲ್ಲಿ ಕೇಳ್ರಿ. ನನ್ನ ನಿನ್ನ ಜೀವಿತ, ನನ್ನ ನಿನ್ನ ಬದುಕು, ನನ್ನ ನಿನ್ನ ಐಶ್ವರ್ಯ, ನನ್ನ ನಿನ್ನ ಸಂಪತ್ತು, ನನ್ನ ನಿನ್ನ ಎಲ್ಲವೂ ಅವನ ಕೈಲಿದೆ. ಹಲ್ಲೆಲೂಯಾ. ಎಲ್ಲವೂ ಅವನ ಕೈಲಿದೆ. ನಾವು ಆತನವರು, ಆತನ ತರೋದೆಲ್ಲವೂ ನಮಗೇನೆ. ಹಲ್ಲೆಲೂಯಾ. ಇದು ಒಂದನೇ ಗುರುತು. ಏನೋ ದೇವ್ರು ಮಾತಾಡಿದ್ದು, ನೀನು ಒಂಟಿಯಲ್ಲ, ನಿನ್ನ ಸಂಗಡ ನಾನಿದ್ದೀನಿ. ಇನ್ನ ಒಂದು ವಿಷಯ ಏನು, ಕೈಗೆ ಮತ್ತೆ ಎತ್ಕೋ, ತೆಗೆದುಕೋ. ಇದು ಮಾಡಕ್ 1-2 ಅವರ್ ಪ್ರಸಂಗ ಬೇಕು ನನಗೆ. ಹಲ್ಲೆಲೂಯಾ. ಅಪ್ಪ ಕೊಟ್ಟಿರೋದ ಕೃಪೆ, ಆ ಭಿಕ್ಷೆಗಾಗಿ ಸ್ತೋತ್ರ. ನಾನೊಂದು ಕತ್ತೆ, ಮಾತು ಬರದ ಕತ್ತೆ. ಮಾತು ಕೊಟ್ಟ ಮೇಲೆ ಕತ್ತೆ ಮಾತಾಡಲೇಬೇಕು. ಕತ್ತೆ ಕಟ್ಟಿ ಬಿಚ್ಚಿ ಕರ್ಕೊಂಡೋದ್ಮೇಲೆ ಆ ಕತ್ತೆ ಮೇಲೆ ಏಸು ಹತ್ತಲೇಬೇಕು. ಬೇರೆ ವಿಧಿ ಇಲ್ಲ, ಮಾತಾಡಬೇಕು. ಏಸು ಎತ್ಕೊಂಡು ಹೋಯ್ತಾ ಇರಬೇಕು. ಮಾತಾಡೋ ಕತ್ತೆ ನಾನು, ಏಸುವನ್ನು ಒತ್ತುಕೊಂಡು ಹೋಗೋ ಕತ್ತೆ ನಾನು. ನನ್ನ ಜೊತೆ ಇಲ್ಲಿ ಬಂದರೆ, ನನಗಿಂತ ಮುಂಚೆ ಬಂದರೆ ಸೇಫು. ಇಲ್ಲ ನಿಮ್ಮ ಮುಂದೆ ಹೋಗಿ ನಾ ಕತ್ತೆ ಹಿಂದ್ಗಡೆ ಬರ್ತೀನಿ ಅಂದರೆ, ಕತ್ತೆಗೊಂದು ಸ್ವಭಾವ ಇದೆ. ಕತೆಗೆ ಏನಿದೆ ಅನ್ಭವಿಸಿದ್ರೆ ಎಲ್ಲಾದರೂ ಸಿಕ್ಕಿದೆಯಾ ಕಜ್ಜಾಯ? ಏನು ಮಾಡುತ್ತೆ ಕತ್ತೆ ಹಿಂದ್ಗಡೆ ಹೋದ್ರೆ? ಹಲ್ಲೆಲೂಯಾ. ಕತ್ತೆ ಮುಂದೆನೂ ಹೋಗ್ಬಾರ್ದು, ಕತ್ತೆ ಹಿಂದೆನೂ ಹೋಗ್ಬಾರ್ದು. ಕತ್ತೆ ಲೆವೆಲ್ಲಾಗಿ ನಡ್ಕೊಂಡು ಹೋಗ್ಬೇಕು, ಆವಾಗಲೇ ಸೇಫ್. ಹಲ್ಲೆಲೂಯಾ. ದೇವ್ರಿಗೆ ಸ್ತೋತ್ರ. ಕೃಪೆ ಕೊಟ್ಬಿಟ್ಟಿದ್ದಾರೆ. ಕತ್ತೆ ಏನು ಮಾಡಬೇಕು ಈಗ? ಮಾತಾಡಲೇಬೇಕು. ಬಿಲಾಮ ಅದು ಮಾತಾಡಲೇಬೇಕು, ಅದು ಇಲ್ಲಂದ್ರೆ ಆಗಲ್ಲ. ಇಲ್ಲ ಕತ್ತೆಗೆ ಬೀಳ್ತವೆ ಏಟು. ಹಲ್ಲೆಲೂಯಾ. ಕಟ್ಟಲ್ಪಟ್ಟ ಕತ್ತೆಯಾದ ನನ್ನ, ಸುಮ್ಮನೆ ಹೇಳ್ಬಾರ್ದು. ಈಚೆಗಡೆ ಹೋಗ್ಬಿಟ್ಟು ಏನೇನೋ ಓದ್ಕೊಂಬಂದ್ಬಿಟ್ಟು ಈಚೆಗಡೆ ಹೋಗ್ಬಿಡೋದು, ಏನೇನೋ ಒತ್ಕೊಂಡ್ಬಿಟ್ಟು ಬಂದ್ಬಿಟ್ಟು ಇಲ್ಲಿ ಕಟ್ಟಲ್ಪಟ್ಟ ಕತ್ತೆಯಾದ ನನ್ನ ನಿನ್ನನ್ನು ನೋಡುವಾಗ ಅವರೇ ಇರಲ್ಲ, ಇಡೀ ಜಗತ್ತೇ ಮೇಲೆ ಮೂಟೆ ಇರ್ತದೆ. ಮತ್ತೆ ಇಲ್ಲಿ ಆಡೋದೇನು ಎಂತ ಆಡೋ? ಕಟ್ಟಲ್ಪಟ್ಟ ಕತ್ತೆಯಾದ ನನ್ನ ಬಿಡಿಸಿ ಕಡೆದಿರುವೆ ಇನ್ನ ಒತ್ತು. ಯಾರನ್ನ ಹೊತ್ಕೊಂಡು ಹೋಗ್ತಾ ಇದೆಯಾ? ಹಾಡು ಮಾತ್ರ ನಿನ್ನ ಹೊತ್ಕೊಂಡು ಹೋಗ್ತೀನಿ ಅಂತ. ಇಲ್ಲಿಂದ ಮಾತಾಡೋಕ್ಕೆ ಏನಾದರೂ ಕೊಡಬೇಕಾ? ಇಲ್ಲ. ಸ್ತೋತ್ರ. ಇಲ್ಲಿ ಬಂದ್ಬಿಟ್ಟು ನಿನ್ನಿಂದಲೇ ಎಲ್ಲ ಮನೆಗೆ ಹೋಗ್ಬಿಟ್ಟು
ನನ್ನಿಂದ ಈ ಡುಬಾಕೆಲ್ಲ ಬಿಟ್ಬಿಡ್ಬೇಕು. ಹೇಗೆ ಇಲ್ಲಿ ಬಂದ್ಬಿಟ್ಟು ಎರಡು ಕೈಗಳ ಮೇಲೆ ಪರಲೋಕದ ಕಡೆಗೆ ಎತ್ಬಿಟ್ಟು, ಏನು ಆರಾಧನೆ, ನಿನ್ನಿಂದಲೇ ಎಲ್ಲ ಅಂತೇಳ್ಬಿಟ್ಟು ಮನೆಗೆ ಬಂದ್ಬಿಟ್ಟು ನನ್ನಿಂದ ಅಂತೇಳಿದ ದಿನನೇ ರೋಗಿ ಆಗ್ಬಿಡೋದು. ಇವಾಗ ಹೇಳು, ಇಲ್ಲ ಅಪ್ಪ ಅಪ್ಪ ಇದೆಯಾ? ಅಲ್ಲೂಯ, ಸುಮ್ಮನೆ ಆಡಬಾರ್ದು, ಆಡುವ ಹಾಗೆ ಜೀವಿಸ್ಬೇಕು, ಜೀವಿಸುವ ಹಾಗೆ ಆಡಬೇಕು. ನಾವೆಲ್ಲ ಸತ್ತವರಾಗಿ ಸತ್ತುಬಿಟ್ಟು ಇಲ್ಲಿ ಬಂದ್ಬಿಟ್ಟು ಜೀವಂತರಾಗಿ ಆಡ್ತೀವಿ. ಅಲ್ಲೂಯ, ಅಂಥವ್ರಿಗೆ ವಾಯ್ಕಿ ಹೇಳ್ತದೆ ಇದು ಜೀವಂತ ಶವ. ಏನು ಜೀವಂತ ಶವ? ನೋಡಕ್ ಜೀವಂತನೇ, ಬಟ್ ಫುಲ್ಲು ಡೆಡ್ ಬಾಡಿ, ಒಳಗಡೆ ಎಲ್ಲ ಸತ್ತೋಗಿರುತ್ತೆ. ಅಲ್ಲೂಯ, ಅಪ್ಪ ಹೇಳ್ತಾರ ನನ್ನ ಅಮ್ಮನ ಸತ್ರು ಬದುಕ್ತಾನೆ ಅಂತ. ಇದು ಆಲ್ರೆಡಿ ಡೆಡ್ ಬಾಡಿ ಆಗ್ಬಿಟ್ಟಿದೆ. ಅಲ್ಲೇಲೂಯ, ನಿನ್ನ ನರ ಅಂಗಾಂಗಗಳಲ್ಲಿ, ನರ ನಾಡಿಗಳಲ್ಲಿ ಅವನ ಜೀವ ಇರಬೇಕು. ಸುಮ್ಮನೆ ಆಮೇಲೆ ನಿಲ್ಬಾರ್ದು. ಅಲ್ಲೂಯ, ಬೇಡ ಬಿಡಿ, ಸುಮ್ಮನೆ ಯಾಕೆ ನಾನು ಅದೆಲ್ಲ ಮಾತಾಡಿ ಮತ್ತೆ ನಿಮಗೆ ಕೋಪ ಬರ್ಸಿ. ಕೋಪ ಬಂದ್ರೆ ನನಗೇನಿಲ್ಲ, ಏನು ಇನ್ನೆರಡು ಪಾಯಿಂಟ್ ಎಕ್ಸ್ಟ್ರಾ ಆಗ್ತದೆ. ಅಲ್ಲೂಯ, ಸರಿ, ದೇವ್ರಿಗೆ ಸ್ತೋತ್ರ. ಯಾವ್ದು ಕೈಲಿ ಆಗಲ್ಲ ಅಂತೇಳಿ ಕೆಳಗಡೆ ಇಟ್ಟು ಬಿಟ್ಟಿದ್ಯೋ, ದೇವ್ರು ಹೇಳ್ತಾ ಇದ್ದಾರೆ ಮತ್ತೆ ನಿನ್ನ ಕೈಲಿ ತಗೋ. ನನ್ನ ಕೈಲಿ ಆಗಲ್ಲ ಅಂತೇಳಿ ಬಿಟ್ಬಿಟ್ಟಿದ್ದೀರ ಕೆಲವು ವಿಷಯಗಳು, ಅದನ್ನು ಮತ್ತೆ ನಿನ್ನ ಕೈಗೆ ತಗೋ, ನಾನಿದ್ದು ನಡೆಸ್ತೀನಿ. ನಂಬಿಕೆ ಇದ್ರೆ ಏನಂತ, ದೇವ್ರ ನನ್ನ ಸಂಗಡ ಇದ್ದು ನನ್ನ ನಡೆಸ್ತಾರೆ ಎಂಬ ನಂಬಿಕೆ ನಿನಗಿದ್ರೆ, ಮತ್ತೆ ನೀನು ಅದನ್ನ ಕೈಗೆ ತಗೊಂಡ್ರೆ ಖಂಡಿತವಾಗಲೂ ನನ್ನ ದೇವ್ರ ಅದ್ಭುತವಾಗಿ ನಡೆಸಿರ್ತಾನ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಮೋಶೆನ ನನ್ನ ಕೈಯಲ್ಲಿ ಆಗಲ್ಲ ನೀನು ಇಟ್ಕೊಳ್ಳಕ್ಕೆ ಅಂತ ಹೇಳ್ಬಿಟ್ಟು ತಾಯಿ ಬಿಟ್ಬಿಟ್ಲು. ನಾನು ಪ್ರಸಂಗ ಪ್ರಿಪೇರ್ ಆಗಿ ಬಂದಿಲ್ಲ, ಏರ್ಪೋರ್ಟ್ ಪ್ರವಾದ ತಗೊಂಡು ಮಾತ್ರ ಬಂದು ಇಟ್ಕೊಂಡಿದ್ದೆ. ಹಲ್ಲೆಲೂಯಾ. ಮೋಶೆಯನ್ನ 3 ತಿಂಗಳು ಮಾತ್ರ ಇಟ್ಕೊಂಡ್ಳು. ಯಾರು? ಮೋಶೆಯ ತಾಯಿ. ಆಮೇಲೆ ಆ ಮಗುವನ್ನ ಅವ್ರು ಇಟ್ಕೊಳಕ್ಕಾಗಿಲ್ಲ, ಅವ್ರ ಕೈಯಲ್ಲಿ ಇಟ್ಕೊಳಕ್ಕಾಗಿಲ್ಲ. ಆಗ ಅವ್ರೇನ್ ಮಾಡಿದ್ರು, ಕೈಯಿಂದ ಮಗುನ್ ಬಿಟ್ಬಿಟ್ರು. ಎಲ್ಲಿಗೆ ಬಿಟ್ರು? ನಯಲ್ನದಿಗೆ ಬಿಟ್ರು. ಆದ್ರೆ ಈ ಮೋಶೆಯನ್ನ ಜಗತ್ ಉತ್ಪಾತಕ್ಕಿಂತ ಮುಂಚೆನೆ ನನ್ನ ದೇವರು ಇಸ್ರಾಯೇಲ್ ಜನರನ್ನ ಬಿಡಿಸ್ಕೊಂಡು ಬರ್ಬೇಕಂತ ಹೇಳ್ಬಿಟ್ಟು ಅವನ್ ಆರಿಸ್ಕೊಂಡಿದ್ದ. ಈ ಮಗು ದೇವರ ಮಗು ಆಗಿತ್ತು. ಈ ಮಗುವಿನ ಮೇಲೆ ದೇವರ ಕರ ಇತ್ತು. ಈ ಮಗುವಿನ ಮೇಲೆ ದೇವರ ಉದ್ದೇಶ ಇತ್ತು. ದೇವರ ಉದ್ದೇಶದಲ್ಲಿರುವಂತ ಮಗು ಆನೆ ಕಾಲಕ್ಕೆ ಸಿಕ್ಕಿದ್ರು ಏನಾಗಲ್ಲ, ಸಿಂಹದ ಬಾಯಿಗೆ ಸಿಕ್ಕಿದ್ರು ಏನಾಗಲ್ಲ. ದೇವರ ಉದ್ದೇಶ ನೆರವೇರುವಂತದ್ದಾಗಿರ್ತದೆ. ಹಲ್ಲೆಲೂಯಾ. ಆ ನೈಲ್ ನದಿ ಎಷ್ಟು ಜನರನ್ನ ಕೊಂದಾಕಿಲ್ಲ, ಎಷ್ಟು ಜನರ ರಕ್ತ ಕುಡ್ದಿಲ್ಲ, ಎಷ್ಟು ಮಕ್ಕಳನ್ನ ಸಾಯಿಸಿದೆ ಗೊತ್ತಾ. ಆದ್ರೆ ಈ ಮಗುನ ಮಾತ್ರ ಮುಟ್ಟಕ್ಕಾಗ್ತಾ ಇಲ್ಲ. ಆ ನೀರ್ ಮೇಲೆನೆ ಮೋಸೆ ಆ ಇದನ್ನಲ್ಲಿ ಹೋಗ್ತಾ ಇದ್ದಾನೆ. ಹೋಗಿ 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 ಓಡಿ 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 ಇದು ರಾಣಿಯ ಮಗಳ ಕೈಲಿ ಸಿಕ್ಬಿಡ್ತು. ಲಾಲೋಯ, ಯಾವ ಕೈಯಲ್ಲಿ? ತಾಯಿ ಕೈಯಲ್ಲಿ ಆಗಲ್ಲ ಅಂತೇಳಿ ಬಿಟ್ಟ ಮಗು ಹೋಗಿ 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 ಯಾರ ಕೈಗೆ ಸಿಕ್ತು? ರಾಜನ ಮಗಳ ಕೈಯಲ್ಲಿ ಸಿಕ್ತು. ಅದಕ್ಕಿಂತ ಮುಂಚೆ ಆ ಟೈಮ್ಗೆ ಅವಳು ಸ್ನಾನ ಮಾಡೋಕ್ಕೆ ಬರಲ್ಲ. ಕರೆಕ್ಟ್ ಆ ಡೇಟ್ಗೆ, ಆ ಟೈಮ್ಗೆ ಆ ರಾಣಿ ಮಗಳು ಸ್ನಾನ ಮಾಡಕ್ಕೆ ಬರ್ತಾವಳೆ. ಅದೇ ಟೈಮ್ಗೆ ಮಗು ಹತ್ರ ಹೋಗ್ತಾಳೆ. ಹೆಂಗೆ?
ಯಾವ ಟೈಮಲ್ಲಿ ಏನು ಮಾಡ್ಬೇಕು, ಯಾವ ಟೈಮಲ್ಲಿ ನಡಿಬೇಕು, ಯಾವ ಟೈಮಲ್ಲಿ ಹೆಂಗೆ ನಡೆಸ್ಬೇಕಂತ ಅವ್ರಿಗೆ ಗೊತ್ತು. ಟೈಮ್ ನಮ್ಮ ಕೈಯಲ್ಲಿಲ್ಲ, ಟೈಮ್ ಅವ್ರ ಕೈಯಲ್ಲಿದೆ. ನೀನು ವಾಚ್ ಕಟ್ಕೊಂಡ್ಬಿಟ್ರ ನೀನು ತಿಳ್ಕೊಂಡ್ಬಿಡ್ತೀಯ, ಆ ಟೈಮ್ ನನ್ನ ಕೈಯಲ್ಲಿದ್ದು. ಯಾರು ಹೇಳಿದ್ದು? ವಾಚ್ ನಿನ್ನ ಕೈಲಿರ್ಬೋದು, ಬಟ್ ನಿನ್ನ ಪ್ರತಿಯೊಂದು ಟೈಮ್ ಅವನ ಕೈಯಲ್ಲಿದೆ. ಅವನ ಗೊತ್ತು ಯಾವ ಟೈಮಲ್ಲಿ ನೀನು ಎತ್ತಬೇಕು, ಯಾವ ಟೈಮಲ್ಲಿ ಏನು ಮಾಡಬೇಕು, ಯಾವ ಟೈಮಲ್ಲಿ ಹೆಂಗೆ ನೀನು ಆಶೀರ್ವಾದ ಮಾಡ್ಬೇಕಂತ ಎಲ್ಲ ಅವ್ರು ಪ್ಲ್ಯಾನ್ ಮಾಡಿದ್ದಾರೆ. ಅವ್ರ ಕೈಲಿದೆ ನಿನ್ನ ಟೈಮು. ನಾವೆಲ್ಲ ದೇವ್ರ ಟೈಮ್ ಕೊಡೋರು, ಒಂದೇ ಬಾಂಬ್ ಹಾಕೋದವ್ರು ಅಲ್ಲಿಂದ. ಅವ್ರೊಂದೇ ಒಂದು ಬಾಂಬ್ ದೇವ್ರು ಒಂದು ಬಾಂಬ್ ಹಾಕಿದ್ರೆ ನಿನ್ನ ಟೈಮ್ ಅಲ್ಲ, ನಿನ್ನ ಉಸಿರೇ ಇರಲ್ಲ ಅಲ್ಲಿ. ಅಲ್ಲೇಲೂಯ. ಆದರೆ ನನ್ನ ದೇವ್ರು ಹಂಗಲ್ಲಮ್ಮ, ನೆನ್ನೆ ಇದ್ದಂಗೆ ಇವತ್ತು, ಇವತ್ತು ಇದ್ದ ಹಾಗೆ ನಾಳೆ, ನಾಳೆ ನಾಳಿದ್ದು ಹಂಗೆ ನಿರಂತರವಿರೋ ದೇವರು. ಪ್ರೈಸ್ ದಿ ಲಾರ್ಡ್. ಈ ಮೋಶೆಯನ್ನ ತಾಯಿ ಬಿಟ್ಬಿಟ್ಲು. ಇದೊಂದು ಹೇಳ್ಬಿಟ್ಟು ನಾನು ನಿಲ್ಲಿಸ್ತೀನಿ. ಬಿಡಲ್ಪಟ್ಟಂತ ಈ ಮಗುವ ಕರೆಕ್ಟಾಗಿ ರಾಜನ ಮಗಳು ಆ ಮಗುವನ್ನು ಎತ್ಕೊಳ್ತಾ ಇದ್ದಾಳೆ. ಹಲ್ಲೆಲೂಯಾ. ತಾಯಿ ಏನಂತ ಹೇಳ್ಬಿಟ್ಬಿಟ್ಲು, ನನ್ನ ಕೈಲಿನ್ನ ಆಗಲ್ಲ ಅಲ್ವಾ? ತಾಯಿ ನನ್ನ ಕೈಯಲ್ಲಿ ಆಗಲ್ಲ ಅಂತ ಹೇಳಿ ಮಗುವನ್ನು ಬಿಟ್ಬಿಟ್ಲು. ಅವಳು ಬಿಟ್ಟರು ಕೂಡ ಅವ್ರು ಬಿಡ್ಬೇಕಲ್ಲ. ನೀನ್ ಆಗಲ್ಲ ಅಂತೀಯ, ನಿನ್ನ ಕೈಯಲ್ಲಿ ಆಗಲ್ಲ ಅಂತೀಯ, ಬಟ್ ನನ್ನ ದೇವ್ರು ಹೇಳ್ತಾರೆ ಇಲ್ಲ, ನಿನ್ನ ಕೈಯಲ್ಲೇ ಅದಾಗೋದು. ಬೇರೆ ಚರ್ಚಲ್ಲಿ ಪ್ರಸಂಗ ಮಾಡ್ಬಿಟ್ರೆ ಚೇರ್ ಹೊಡೆದಾಕ್ಬಿಟ್ರು, ಕೆಳಗಡೆ ಬಿದ್ದುಬಿಟ್ಟು. ಪ್ರೈಸ್ ದಿ ಲಾರ್ಡ್. ನೀನ್ ಹೇಳ್ತಾ ಇದೀಯ ನನ್ನ ಕೈಯಲ್ಲಿ ಆಗಲ್ಲ ಅಂತ, ಬಟ್ ದೇವ್ರು ಹೇಳ್ತಾ ಇದಾರೆ ಇಲ್ಲ ಇಲ್ಲ, ಅದನ್ನ ನಾನ್ ನಿನ್ನಲ್ಲೇ ಇಟ್ಟಿರೋದು, ನಾನ್ ನಿನ್ನ ಕೈಯಲ್ಲೇ ಮಾಡೋದು. ಮೋಶೆ ಹೇಳ್ತಾರೆ ನನ್ನ ಕೈಯಲ್ಲಿ ಏನಿಲ್ಲಪ್ಪ. ದೇವ್ರ ಕಳ್ಳ, ನಿನ್ ಕೈಯಲ್ಲಿ ಕೋಲಿದೆ, ಇದರಲ್ಲಿ ಏನು ಆಗಲ್ಲಪ್ಪ, ನಿನ್ ಕೈಯಲ್ಲಿ ಹಾಕಿದೆ ಕೋಲ್ ಕೆಳಗಡೆ ಹಾಕು ಅಂದ್ರು. ಕೆಳಗಡೆ ಆಗಿದ್ರೆ ಬುಸ್ ಆವಾಗ್ಬಿಡದ. ಆಮೇಲೆ ಇನ್ನು ನನ್ನ ಕೈಯಲ್ಲಿ ಏನಿಲ್ಲ, ಆ ಕೈಯಲ್ಲಿ ಏನಾಗಲ್ಲ ಅಂದ. ಕೈಯಲ್ಲಿ ಕೊಟ್ಟು ಕೆಳಗಡೆ ಹಾಕು ಅಂದ್ರು. ಕೈಯಿಂದ ಕೆಳಗಡೆ ಹಾಕ್ದ, ಕೋಲು ಆವಾಗ್ಬಿಡ್ತು ಅಂತ. ಆಮೇಲೆ ದೇವ್ರು ಹೇಳ್ತಾರೆ ಎತ್ತ, ನನ್ನ ಕೈಯಲ್ಲಿ ಆಗಲ್ಲ, ಎತ್ತ ನಿನ್ನ ಕೈಯಲ್ಲಿ ಅಂದ್ರು. ಎತ್ತರು ಕೋಲ್ ಆಗ್ಬಿಡ್ತು. ನೋಡ್ದ, ನಿನ್ನ ಕೈಯಲ್ಲಿ ಏನಿದೆ, ಆಗ ನಿನ್ನ ಕೈಯಲ್ಲಿ ಆಗುತ್ತೆ, ನಾನು ನಿನ್ನ ಜೊತೆನಲ್ಲಿದ್ದೀನಿ, ನಡೆಸ್ತೀನಿ ಅಂದ್ರು. ಈ ಕೋಲ್ ತಗೊಂಡೋಗಿ ಬಂಡೆ ತೋರ್ಸೋದು ನೀರು ಬರ್ತಾ ಇದೆ. ಆಗಲ್ಲ ಅನ್ನೋ ತೋರಿಸಿದಷ್ಟು ನೀರು ಬರ್ತಾ ಇದೆ. ಆಗಲ್ಲ ಅನ್ನೋ ಔಟ್ ಸಮುದ್ರಕ್ಕೆ ತೋರಿಸಿದಷ್ಟಕ್ಕೆ ನೀರೆಲ್ಲ ರಕ್ತ ಆಗ್ತಾ ಇದೆ. ಹಲ್ಲೆಲೂಯಾ. ಎಂತೆಂತ ಅದ್ಭುತಗಳು ಗೊತ್ತಾ ಅವನ ಕೈಯಲ್ಲಿ ದೇವ್ರು ಮಾಡಿಸಿದ್ದು. ಅವನು ಹೇಳ್ದ ನನ್ನ ಕೈಯಲ್ಲಿ ಆಗಲ್ಲ ಮಾತಲಪ್ಪ ಅಂತ ಹೇಳ್ತಾನೆ. 40 ವರ್ಷ ಒಳ್ಳೆ ಡಿಗ್ರಿ, ಒಳ್ಳೆ ಅವನು ಓದಂಗೆ ಯಾರು ಓದಿಲ್ಲ, ಒಳ್ಳೆ ಜ್ಞಾನವಂತ ವಿದ್ಯಾವಂತ. ಅವನು ಹೇಳ್ತಾನೆ ನನಗೆ ಗೊತ್ತಿಲ್ಲ. ನಿನ್ಗೆ ಯಾರ ತೊತ್ಲ ಅಂತ ಹೇಳಿದ್ ನಡಿ, ನಾನು ಇದ್ದೀನಿ ಅಂತಾರೆ ದೇವರು. ಆಮೇಲೆ ಹೋಗ್ತಾನೆ, ಏನು ಹಿಡಿಯಕ್ಕೆ ಆಗ್ತಲ್ಲ ಅವನ. ಹಲ್ಲೆಲೂಯಾ. ಯಾರೋ ಮೋಶೆ ತಾಯಿ ಕೈಯಲ್ಲಿ ಆಗಿಲ್ಲ, ಬಿಟ್ಬಿಟ್ಲು. ಆದ್ರೆ ನಮ್ಮ ದೇವ್ರು ಆಗಲ್ಲ. ಯಾರ ಕೈಯಲ್ಲಿ ಆಗಲ್ಲ ಅಂತ ನೀನು ನೆನೆಸ್ತೀಯೋ, ನಿನ್ನ ಕೈಯಲ್ಲಿ ಮಾಡಿ ತೋರಿಸೋ ಪದ್ಧತಿ ನನ್ನ ದೇವ್ರದು. ಈ ರಾಜನ ಮಗಳ ಕೈಯಲ್ಲಿ ಮಗು ಸಿಕ್ಕಿದ ತಕ್ಷಣ ಕೇಳಿಸ್ಕೊಳ್ರಿ, ಈ ರಾಜನ ಮಗಳಿಗೆ ಈ ಮೋಶೆ ಮಗು 3 ತಿಂಗಳ ಮಗು ಸಿಕ್ಕಿದ ತಕ್ಷಣ ಈ ರಾಜನ ಮಗಳು ಏನಂದಳು ಗೊತ್ತಾ? ಯಾರು ಈಗ ತಾನೇ ಮಗುಗೆ ಜನ್ಮ ಕೊಟ್ಟಿದ್ದಾರೆ, ಎದೆ ಹಾಲು ಬರ್ತಾ ಇದೆ, ಅಂಥವ್ರು ಕರ್ಕೊಂಡು ಬಂದು ಅವ್ರ ಕೆಲ ಒಪ್ಪಿಸ್ಬಿಡ್ರಿ, ಅವರೇ ಸಾಕಲಿ ಅಂತ ಇವ್ರು ಹೇಳಿದ್ರು. ಇವರು ಹೋದ್ರು. ರೂಟ್ ಮ್ಯಾಪ್ ಮಾತ್ರ ದೇವ್ರು ಚೇಂಜ್ ಮಾಡಿಲ್ಲ. ಬೇರೆ ಎಷ್ಟೋ ತಾಯಿಗಳಿದ್ರು ತಾನೆ, ಎಷ್ಟೋ ಮಗುಗಳನ್ನ ಕೊಂದುಬಿಟ್ಟು ನೈಲ್ ನದಿಯಲ್ಲಿ ಹಾಕಿದ್ದಾರೆ. ಅಂದ್ರೆ ಎಷ್ಟೋ ಬಾಣೆತ್ತಿರಿದ್ದಾರೆ. ಇವ್ರು ಆ ಬಾಣೆತ್ರಿ ಹತ್ರ ಎಲ್ಲರೂ ದೇವ್ರು ಕರ್ಕೊಂಡು ಹೋಗಿಲ್ಲ. ಇವ್ರು ಹೋಗಿದ್ದು ಯಾವ್ದೋ ಬಾಣೆತ್ತಿ ಕರ್ಕೊಂಡ್ ಬರೋಣ ಅಂತ. ಇವ್ರು ಹೋಗ್ಬಿಟ್ಟು ಅಕ್ಕನ ಬಾಗಲ್ ತಡ್ತಾವ್ರೆ. ಅಕ್ಕ ಬಾಗಲ್ ತೆಗಿತಾರೆ, ಯಾವ್ದೋ ಒಂದು ಅಕ್ಕ ಅಂತ ಹೇಳಿ ಬರ್ತಾರೆ, ಬಟ್ ಅವ್ರಿಗೆ ಗೊತ್ತಿಲ್ಲ ಮೋಶೆ ತಾಯಿನೇ ಅಂತ. ಅರ್ಥ ಆಗ್ತಾ ಇದೆಯಾ? ತಾಯಿ ಏನಂದ್ಲು, ಅವನಿಗೆಲ್ಲ ಆಗಲ್ಲ ಅಂದ ಮಗು ಬಿಟ್ಬಿಟ್ಲು.
ಆ ಕಾರ್ಯವನ್ನು ಬಿಟ್ಬಿಟ್ಲು, ಆ ವಿಷಯವನ್ನು ಬಿಟ್ಬಿಟ್ಲು. ಬಟ್ ನನ್ನ ದೇವರು ರಾಜನ ಮಗಳನ್ನೇ ಇಟ್ಬಿಟ್ಟು ಅವಳ ಬಾಯಿಂದನೇ ತಾಯಿನ ಕರೆಸಿ ಅಂತ ಹೇಳ್ಬಿಟ್ಟು, ಯಾರು ಈ ಮೋಶೆಗೆ ತಾಯಿ ಆಗಿದ್ರು, ಈ ಮೋಶೆ ಯಾವ ಕೈ ಆಗಲ್ಲ ಅಂತೇಳಿ ಈ ಮೋಶೆನ ಬಿಟ್ಬಿಟ್ಟಿತ್ತೋ ಅದೇ ಕೈಗೆ ಮತ್ತೆ ಮೋಶೆ ಹೋಗುವ ಹಾಗೆ ನಮ್ಮ ದೇವರು ಮಾಡಿದ್ರು. ಕೊನೆಗೆ ಆ ಮಗುವನ್ನ ಸಾಕಿ ಸಲಗಿ ದೊಡ್ಡ ಮಾಡಿದ್ರು ಅವಳ ತಾಯೇ. ಅದು ಬೇರೆ ಎಲ್ಲೂ ಅಲ್ಲ, ಐಗುಪ್ತ ದೇಶದಲ್ಲೇ, ಅದೇ ರಾಜ್ಯದಲ್ಲೇ, ಅದೇ ದೇಶದಲ್ಲೇ, ಯಾವ ಜಾಗದಲ್ಲಿ ಯಾವ ತಾಯಿ ಆಗಲ್ಲ ಅಂದ್ಲು ಅದೇ ಜಾಗದಲ್ಲಿ ನನ್ನ ದೇವರು ಹಿಂದಿರುಗಿ ಅವಳ ಕೈಯಲ್ಲಿ ಕೊಟ್ಟು ನಾನು ನಡೆಸ್ತೀನಿ ಎಂಬುದಾಗಿ ಹೇಳಿ ನನ್ನ ದೇವರು ಅದ್ಭುತವಾಗಿ ನಡೆಸೋದನ್ನು. ಕೆಳಗಡೆ ಗೋಳಾಡ್ತಾ ಇದ್ದೀರಿ ಆಗಲ್ಲ ಅಂತ. ನಿಜ, ಇನ್ ಕೆಲ ಆಗಲ್ಲ, ಅದು ನಿನ್ನ ಆಲೋಚನೆ. ಬಟ್ ನನ್ನ ದೇವ್ರು ಹೇಳ್ತಾರೆ ನೀನು ಮೂಲಕ ಆಗುತ್ತೆ, ನಿನ್ನ ಕೈಯಿಂದಲೇ ಆಗುತ್ತೆ, ನೀನೇ ಮಾಡ್ತೀಯ, ನೀನೇ ನಡೆಸ್ತೀಯ, ನೀನೇ ಕೊಡ್ತೀಯ. ಓ ನಿನ್ನ ಕರ ಅಧಿಕಾರ ಉಳ್ಳ ಕರವಾಗಿ, ಮಹಿಮೆ ಉಳ್ಳ ಕರವಾಗಿ ಅಸಾಧ್ಯಗಳನ್ನು ಸಾಧ್ಯ ಮಾಡುವಂತ ಕಾರ್ಯಗಳಾಗಿ ನಿನ್ನ ಕಾರ್ಯಗಳು ಮಾರ್ಪಡಲೇ. ಹಲ್ಲೆಲೂಯ. ದೇವರು ಎಷ್ಟು ಶಕ್ತವಾಗಿ ಮಾತಾಡ್ತಾ ಇದ್ದಾರೆ. ದೇವ್ರು ಹೇಳ್ತಾರೆ ನೀನ್ ಆಗಲ್ಲ ಅಂತ ನೀನ್ ಹೇಳ್ತಾ ಇದೆಯಲ್ಲ, ಇಲ್ಲಿ ದೇವ್ರು ಹೇಳ್ತಾರೆ ಇಲ್ಲ ನಿನ್ ಕೈಲಿ ನಾನು ಮಾಡಿಸ್ತೀನಿ. ಒಂದು ಕೃಪೆ ಇಳಿದು ಬರ್ಲಿಕ್ಕಾಗಿ ಹೋಗ್ತಾ ಇದ್ದ. ಯಾವ ವಿಷಯಗಳ ಕೈಯಲ್ಲಿ ಮಾಡ್ಲಿಕ್ಕೆ ಜಯಿಸ್ಲಿಕ್ಕೆ ಆಗ್ತಾ ಇಲ್ವೋ ಅದು ನಿನ್ನ ಮೂಲಕವಾಗಿ ನಾನಿದ್ದು ಮಾಡಿಸುವಂತ ಪದ್ಧತಿ ಉಂಟು ಅಂತ ಹೇಳಿ ಸೈನ್ಯಗಳ ಒಡೆಯನು ವಚನದ ಮೂಲಕವಾಗಿ ಪ್ರವಾದನೆಯನ್ನು ಹೇಳ್ತಾ ಇದ್ದಾನೆ. ಒಬ್ಬರು ಮಾತ್ರ ಓ ರಾಬಾ ಶಾಬಾ ದಾಡಾಗಾದಬ ಹೋ ರಾಭಾ ಶಾಭಾ. ದೇವ್ರು ಇವತ್ತು ನೀನು ನೋಡಿದಾರ. ಎಷ್ಟೋ ಜನ ಇವತ್ತು ಬರ್ಬೇಕಾಗಿತ್ತು ಬಟ್ ಬಂದಿಲ್ಲ. ನೀನ್ ಬಂದಿದ್ಯಾ ದೇವರ ಮೂಲಕ. ಕೆಲವು ಕಾರ್ಯಗಳು ಇವತ್ತು ನೀನು ನೋಡ್ತಿ ನಿನ್ನ ಕೈಗಳಲ್ಲಿ ಆಗಲ್ಲ ಅಂತ ಹೇಳಿ ಫೇಲರ್ ಆಗಿರೋ ಎಲ್ಲ ವಿಷಯಗಳನ್ನ ಮತ್ತೆ ನಿನ್ನ ಕೈಯಲ್ಲಿ ಕೊಟ್ಟು ಅದನ್ನ ಪಾಸ್ ಮಾಡೋ ರೀತಿಯಲ್ಲಿ, ಜಯಿಸುವ ರೀತಿಯಲ್ಲಿ ದೇವರ ಮುಂಬರ ದಿನಗಳಲ್ಲಿ ನಿನ್ನ ಕೊಂಡೋಗ್ಲಿಕ್ಕಾಗಿ ಹೋಗ್ತಾ ಇದ್ದಾನ. ನಿನ್ನಿಂದಲೇ ಎಲ್ಲ ಸಾಧ್ಯವಯ್ಯ, ಮಾತೊಂದೇ ಸಾಕುವಯ್ಯ. ನಿನ್ನಿಂದಲೇ ಎಲ್ಲ ಅಯ್ಯ ಮಾತೊಂದೇ ಸಾಕು. ಎಲ್ಲರೂ ಸೇರಿ ನಿನ್ನ ಮಾತೊಂದೇ ಸಾಕು ಅಯ್ಯ. ನಿನ್ನ ಕೇಳುವವನೇ ನನ್ನ ಕಣ್ಣೀರ ಕಾಣುವವರೇ, ಸುಖ ಕೊಡುವವರೇ, ಸ್ತೋತ್ರ ಏಸಯ್ಯ. ಸುಖ ಕೊಡುವವರೇ, ಸ್ತೋತ್ರ ಏಸಯ್ಯ. ಚಿತ್ತ ಉಂಟು ಶುದ್ಧನಾಗು ಎಂದು ಹೇಳಿ ಸುಖ ನೀಡಿದೆ. ಚಿತ್ತ
ಉಂಟು ಶುದ್ಧನಾಗು ಎಂದು ಹೇಳಿ ಸುಖ ನೀಡಿದೆ. ಅಯ್ಯ ಎಂದು ಹೇಳಿ ಸುಖ ನೀಡಿದೆ. ಅಯ್ಯ ಎಂದು ಹೇಳಿ ಸುಖ ನೀಡಿದೆ. ಭಿನ್ನ ಹವ ಕೇಳುವವನೇ ನನ್ನ ಕಣ್ಣೀರ ಕಾಣುವವನೇ. ಸುಖ ಕೊಡುವವರೇ ಸ್ತೋತ್ರ ಏಸಯ್ಯ. ಸುಖ ಕೊಡುವವರೇ ಸ್ತೋತ್ರ ಏಸಯ್ಯ. ನನಗೆ ಸುಖ ಕೊಡುವವರೇ ಸ್ತೋತ್ರ ಏಸಯ್ಯ. ಎಲ್ಲರೂ ಸೇರಿ ನನಗೆ ಸುಖ ಕೊಡುವವರೇ ಯೇಸುವೇ, ಯೇಸು ಮಾತ್ರವೇ. ಸ್ತೋತ್ರ ಏಸಯ್ಯ. ಸುಖ ಕೊಡುವವರೇ ಸ್ತೋತ್ರ ಏಸಯ್ಯ. ಸರ್ವಶಕ್ತನಾದ ದೇವರೇ, ಇಲ್ಲಿವರೆಗೂ ನಡೆಸಿದಕ್ಕಾಗಿ ಸ್ತೋತ್ರ. ಮಹಿಮೆ ಮಹತ್ವ ನಿಮ್ಮೊಬ್ಬರಿಗೆ, ನಿಮ್ಮ ಮಾತುಗಳು, ನಿಮ್ಮ ಆಲೋಚನೆಗಳು ಇಲ್ಲಿ ಪ್ರಕಟವಾಗಿದ್ದಕ್ಕೆ ಸ್ತೋತ್ರ. ಅಲ್ಪನನ್ನು ಉಪಯೋಗಿಸಿಕೊಂಡಿದ್ದಕ್ಕೆ ಸ್ತೋತ್ರ. ನಿಮಗೆ ಮಾತ್ರ ಮಹಿಮೆ. ಇವರೆಲ್ಲರ ಅನುಗ್ರಹಿಸಲು ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ.